ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಇವತ್ತು ನಾವು ವೀಕ್ಲಿ ಕರೆಂಟ್ ಅಫೇರ್ಸ್, ಓಕೆ, ಸೆಪ್ಟೆಂಬರ್ ಅಂತ ಲಾಸ್ಟ್ 1 ವೀಕಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನೇನು ಕರೆಂಟ್ ಅಫೇರ್ಸ್ಗಳು ನಡೀತು ಇದು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಇದು ಕನ್ನಡದಲ್ಲಿರುತ್ತೆ, ಜೊತೆಗೆ ಇಂಗ್ಲೀಷಲ್ಲಿ ಇರುತ್ತೆ. ಹೆಂಗೆ ನಮ್ಮ ಹಿಂದೆ ಕ್ವಶನ್ಸ್ ಬಂದಿವೆ, ಹೆಂಗೆ ಮುಂದೆ ಬರ್ಬೋದು, ಆ ಒಂದು ಪ್ಯಾಟ್ರನ್ ಸೆಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ, ಏನೇನಾಗಿದೆ, ಏನೇನು ಈ ಒಂದು ವಾರದಲ್ಲಿ ಕರೆಂಟ್ ಅಫೇರ್ಸ್ ಆಗಿದೆ ಅಂತ. ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ನ ನೀವು ದಯವಿಟ್ಟು ನೋಡಿ. ಅದರ PDF ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಪುನೀತ್ ಫೋರಮ್ ಅಂತ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಅಲ್ಲೂ ಕೂಡ ಹೋಗಿ ಜಾಯ್ನ್ ಆಗ್ಬೋದು. ಎಲ್ಲ ವೀಕ್ಲಿ PDF ಆಗಿರಲಿ, ಮಂತ್ಲಿದಾಗಲಿ ಸಿಗುತ್ತೆ. ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ನಂದು ಪ್ಲೇಲಿಸ್ಟ್ ಸಪ್ರೇಟ್ ಕ್ರಿಯೇಟ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ, ನೀವು ಅಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕ್ವಿಝಸ್ ಅಟೆಂಡ್ ಮಾಡ್ಬೋದು, ಬೇರೆ ಬೇರೆ PDFs ನೋಟ್ಸ್ಗಳು ಸಿಗುತ್ತೆ, ಮತ್ತು ಎಕ್ಸಾಮ್ ರಿಲೇಟೆಡ್ ನಿಮಗೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮತ್ತು ನಿಮಗೆ ಸಿಲೆಬಸ್ ಆಗಿರ್ಬೋದು, ಎಲ್ಲ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಫೈನ್. ಸೊ ಫಸ್ಟ್ ಕ್ವಶನ್ಗೆ ಹೋಗ್ಬೋಣ. ಇಲ್ಲಿ ನೋಡಿ, ಕೈಗಾರಿಕಾ ಉತ್ಪಾದನಾ ಸೂಚಕ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಂತ ಕೇಳ್ತೀವಿ. ಓಕೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅಂತ ಕರಿತೀವಿ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. IIP ಲೆಕ್ಕಾಚಾರದಲ್ಲಿ ಉತ್ಪಾದನಾ ವಲಯವು ಹೆಚ್ಚಿನ ತೂಕವನ್ನು ಹೊಂದಿದೆ. ಅಂದರೆ ಪ್ರೊಡಕ್ಷನ್, ಉತ್ಪಾದನಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟು, ನೀವು ಈ ಒಂದು ಸೂಚ್ಯಂಕಗಳಿರುತ್ತಲ್ಲ, ಈಗ ನೀವು GDP ಕ್ಯಾಲ್ಕುಲೇಟ್ ಮಾಡೋದ್ರಾಗಲಿ, ಸೊ ಇದೆಲ್ಲ ನಿಮ್ಗೆ ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಎಕನಾಮಿ ಅಂಡ್ರಲ್ಲಿ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಅದರ ಬೇಸ್ ಇಯರ್, ಮೂಲ ವರ್ಷ 2011 ಮತ್ತು 12 ಅಂತ ಎರಡನೇ ಆಪ್ಷನ್ ಹೇಳ್ತಾ ಇದೆ. ಸೊ ಇಲ್ಲಿ ಏನು ಮಾಡಿದ್ರೆ ನಿಮ್ಗೆ ಒಂದು 5 to 10 seconds ಟೈಮ್ ಕೊಡ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಒಂದನೇದು ಒಂದು ಮಾತ್ರ, ಎರಡನೇದು ಎರಡು ಮಾತ್ರ, ಮೂರನೇ ಆಪ್ಷನ್ 1 and 2 ಎರಡು ಕೂಡ, ನಾಲ್ಕನೇ ಆಪ್ಷನ್ 1 ಅಥವಾ 2 ಆಗಿಲ್ಲ. ಇಲ್ಲಿ ABC ಅಂತ ಕನ್ಸಿಡರ್ ಮಾಡ್ಕೊಂಬಿಡಿ ಆಪ್ಷನ್ ಇದು. ಓಕೆ, ನಾನು ಇಲ್ಲಿ ಟೈಪ್ ಮಾಡಿಲ್ಲ, ABCD ಅಂತ ಎಲ್ಲದಕ್ಕೂ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಯಾವ್ದು ಸರಿ ಆಪ್ಷನ್, ನೀವು ಅದನ್ನ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫೈನ್, ಲೈವಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಫೈನ್. ಸೊ ಫಾರ್ ದಿಸ್ ಕ್ವಶನ್ ಆಕ್ಚುಲಿ ದ ರೈಟ್ ಆನ್ಸರ್ ಈಸ್ C, 1 ಮತ್ತು 2 ಎರಡು ಸರಿಯಾಗಿದೆ. ಸೊ ಏನು ನೋಡಿ, ಇಲ್ಲಿ ಎಕ್ಸ್ಪ್ಲೇಷನ್ ಇಂಗ್ಲೀಷ್ ತಗೊಂಡಿದ್ದೀನಿ. ಏನಕ್ಕೆ ಹೇಳಿ, ನಿಮ್ಗೆ ಇಂಗ್ಲೀಷಲ್ಲಿ ಗೊತ್ತಾಗಬೇಕು, ಕನ್ನಡದಲ್ಲಿ ಗೊತ್ತಾಗಬೇಕು, ಮತ್ತು ಕನ್ನಡ ಮೀಡಿಯಂ ಅವ್ರಿಗೆ ಹೆಲ್ಪ್ ಆಗಬೇಕು, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಹೆಲ್ಪ್ ಆಗಬೇಕು. ಫೈನ್. ಓಕೆ, ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆಯಲ್ಲ, ಪ್ರತಿ ತಿಂಗಳು ನಿಮಗೆ 12th of every ಮಂತ್ ಬರ್ತಾ ಇರುತ್ತೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ ಅವರು ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಒಂದು ಇಂಡಸ್ಟ್ರಿಲಿ, ಓಕೆ, ನಾವು GDP ಏನು ಮಾಡ್ತೀವಿ, ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ. ಸೊ GDPಲಿ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಎಲ್ಲ ಇಂಡಸ್ಟ್ರಿದು ಏನೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕರಿತೀವಿ, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಇಂಡಸ್ಟ್ರಿಯಲ್ ಅಂದರೆ ಇಂಡಸ್ಟ್ರಿ ಮಾತ್ರ, ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹತ್ರ ಅಲ್ಲೂ ಮಾತ್ರ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ವೇಟೇಜ್ ಇದೆ. ಸೊ ಯಾವ್ಯಾವ ಇಂಡಸ್ಟ್ರಿಗೆ ಎಷ್ಟೆಷ್ಟು ವೇಜ್ ಅಂತ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಆಪ್ಷನ್ 1 ಇಸ್ ಕರೆಕ್ಟ್. ಯಾಕಂದರೆ ವೇಟೇಜ್ ಇದೆಯಲ್ಲ, ಮ್ಯಾನುಫ್ಯಾಕ್ಚರ್, ಮೈನಿಂಗ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ 3 ಡಿವೈಡ್ ಮಾಡ್ತೀವಿ. ಇಲ್ಲಿ ಮ್ಯಾನುಫ್ಯಾಕ್ಚರ್, ಉತ್ಪಾದನಾ ವಲಯದಲ್ಲಿ ನೋಡಿ 77.67% ಕೊಡ್ತೀವಿ. ಅದು ಬ್ಯಾಸ್ಕೆಟ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರಿತೇವಲ್ಲ, ಆ ಒಂದು ಬ್ಯಾಸ್ಕೆಟ್ ಅಂದರೆ ಅಲ್ಲಿ ಅಷ್ಟೊಂದು ಫ್ಯಾಕ್ಟ್ರಿಗಳು ಬರುತ್ತೆ. ಸೊ ಅದಕ್ಕೆ ವೇಟೇಜ್ ಜಾಸ್ತಿ. ಮೈನಿಂಗ್ಗೆ ನಿಮಗೆ, ನಾವು ಗಣಿಗಾರಿಕೆಗೆ ವೇಟೇಜ್ ಕಮ್ಮಿ, 14%. ಅದಕ್ಕಿಂತ ಕಮ್ಮಿ ಎಲೆಕ್ಟ್ರಿಸಿಟಿ ಇರ್ತಕ್ಕಂಥ ಒಂದು ಕಂಪ್ನೀಸ್ಗಳ ಒಂದು ಬ್ಯಾಸ್ಕೆಟ್. ಓಕೆ, ಸೊ ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಕರೆಕ್ಟ್. ಯಾಕಂದರೆ ಫಸ್ಟು 1937 ಇತ್ತು, ಈಗ ಕರೆಂಟ್ಲಿ ನಾವು ಅದ್ರ ಬೇಸ್ ಇಯರ್ ಅಂದರೆ ಅದೊಂದು ರೆಫರೆನ್ಸ್ ಇಯರ್ ಆಗಿ ಇಟ್ಕೊಂಡು ಪ್ರತಿ ವರ್ಷ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ವರ್ಷಕ್ಕಿಂತ ಈ ವರ್ಷ ಎಷ್ಟು ನಾವು ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಆಗಿದೀವಿ ಅಂತ ಕಂಪೇರ್ ಮಾಡೋಕ್ಕೋಸ್ಕರ ಒಂದು ಬೇಸ್ ಇಯರ್ ಅಂತ ಇಟ್ಕೋತೀವಿ. 2011, 12. ಇವನ್ GDP ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ಬೇಸ್ ಇಯರ್ ಇದೇನೆ, 2011, 12. ಇದು ಮೋಸ್ಟ್ ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲೂ ಬಂದಿವೆ. ಫೈನ್. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ? ಒಂದು ರೀತಿ ನಿಮಗೆ ಇಲ್ಲಿ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಸೆರತಾಂಗ್ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶದಲ್ಲಿದೆ, ನಾಥುಲಾ ಪಾಸ್ ಸಿಕ್ಕಿಂ, ಲಿಪುಲೇಕ್ ಪಾಸ್ ಉತ್ತರಾಖಂಡ. ಸೊ ಯಾವ್ದು ಕರೆಕ್ಟ್? 1 and 2ನ, 2 and 3ನ, 1 and 3ನ, ಮೇಲಿನ ಎಲ್ಲವೂ ಆನ್ಸರ್ ಮಾಡಿ. ಇದು ಸಿಂಪಲ್ ಕ್ವಶನ್. ಏನಕ್ಕೆ ಇದು ಇದೆ ಅಂತಂದ್ರೆ, ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ. ನಾನು ಜಿಯೋಗ್ರಫಿ ಕರೆಂಟ್ ಅಫೇರ್ ಮ್ಯಾಪ್ ಬೇಸ್ಡ್ ಆಲ್ರೆಡಿ ಮಾಡಿದ್ದೀನಿ. ಅದರ PDF ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಶೇರ್ ಆಗಿದೆ, ಯೂಟ್ಯೂಬಲ್ಲಿ ವಿಡಿಯೋ ಇದೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಎಸ್, ವೆರಿ ಗುಡ್, ಆನ್ಸರ್ ಮಾಡ್ತಾ ಹೋಗಿ. ಇದರ ರೈಟ್ ಆನ್ಸರ್ ಬಂದು 2 and 3, ಅಂದ್ರೆ B ಇಸ್ ದ ರೈಟ್ ಆನ್ಸರ್. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಈಗ ಮಾನಸ ಸರೋವರ್ಗೆ ಹೋಗೋಕ್ಕೋಸ್ಕರ ಅವರು ಒಂದು ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಇದು 2 ರೂಟ್ ಇದೆ. ಫಸ್ಟ್ ನಮಗೆ ಸಿಕ್ಕಿಂ ಮುಖಾಂತರ ಹೋಗ್ಬೇಕಾಗಿತ್ತು, ಸಿಕ್ಕಿಂ ಇದು ಕರೆಕ್ಟ್, ಅಂದ್ರೆ ಇದು ಕರೆಕ್ಟ್. ಈ ಸೆರತಾಂಗ್ ಅಂತದಿದೆಯಲ್ಲ, ಇದು ಸಿಕ್ಕಿಂ ಹತ್ರ ಇರ್ತಕ್ಕಂಥ ಒಂದು ನಗರ ಅಷ್ಟೇ, ಅರುಣಾಚಲ್ ಪ್ರದೇಶದಲ್ಲಿ ಬರಲ್ಲ. ಆದ್ರೆ ನಾಥುಲಾ ಪಾಸ್ ಅಂತಕ್ಕಂಥದ್ದು ಇಟ್ ಈಸ್ ಎ ಪಾಸ್. ಇಲ್ಲಿಂದ ನಾವು ಏನ್ ಮಾಡ್ತೀವಿ, ಪಾಸ್ ಅಂದ್ರೆ ಗೊತ್ತಲ್ಲ, ಹಿಂಗೆ ನಿಮಗೆ ಹಿಮಾಲಯ ಇರುತ್ತೆ, ಅದ್ರ ಮಧ್ಯದ ಮುಖಾಂತರ ಹೋಗೋ ದಾರಿ ಇದೆಯಲ್ಲ, ಅದನ್ನ ಪಾಸ್ ಅಂತ ಕರಿತೀವಿ. ಓಕೆ, ನಮ್ಮ ಈ ಪಶ್ಚಿಮ ಘಟ್ಟಗಳಾದ್ರೆ ಘಾಟ್ ಅಂತ ಹೆಂಗ್ ಕರಿತೀವಿ, ಆ ರೀತಿ. ಸೊ ಇಲ್ಲಿಂದ ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಸಿಕ್ಕಿಂನ ಮುಖಾಂತರ ಹೋಗ್ತಕ್ಕಂಥದ್ದು, ಅದು ನಾಥುಲಾ ಪಾಸ್.
ಅದೇ ಥರ ಇಲ್ಲಿ ಲಿಪುಲೇಕ್ ಪಾಸ್ ಇದೆ, ಇದು ಉತ್ತರಾಖಂಡ. ನಿಮ್ಗೆ ಇದು ನ್ಯೂಸಲ್ಲೂ ಕೂಡ ಇತ್ತು, ನೇಪಾಳ ಜೊತೆ ನಮ್ಮದು ಬೌಂಡ್ರಿ ಒಂದು ಇದರಲ್ಲಿ ಅಲ್ವಾ, ಕಾಲಾಪಾನಿ ರೀಜನ್ ಅಂತ ಹೇಳ್ತೀವಲ್ಲ ಅಲ್ಲಿ ಲಿಪುಲೇಕ್ ಪಾಸ್. ಸೊ ಇದೆರಡು ಕರೆಕ್ಟ್. ಈಗ ಇದೆರಡು ನಮ್ಗೆ ರೂಟ್ ಇದೆ, ಇದು ನಿಯರೆಸ್ಟ್ ರೂಟ್ ಆಗುತ್ತೆ ಉತ್ತರಾಖಂಡದಿಂದ. ಮೊದಲು ಹಿಂಗೆ ಬಳಸ್ಕೊಂಡು ನಾವು ಟಿಬೇಟ್ ಮುಖಾಂತರ ಹಿಂಗೆ ಹೋಗ್ಬೇಕಾಗಿತ್ತು. ಇದು ಈಸಿಯೆಸ್ಟ್ ವೇ ಆಫ್ ಗೋಯಿಂಗ್, ಇಲ್ಲಿ ಉತ್ತರಾಖಂಡದ ಲಿಪುಲೇಕ್ ಪಾಸ್ ಹತ್ರ. ಫೈನ್, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅದ್ರ ಡೀಟೇಲ್ ಆಗಿ ಇಲ್ಲಿದೆ, ಸೊ ಆನ್ಸರ್ ನೀವು ನೋಡ್ಕೋಬಹುದು. ಯಾಕಂದ್ರೆ ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈ ಕೈಲಾಶ್ ಮಾನಸರೋವರ ಯಾತ್ರೆಗೆ ಜೂನ್ ಟು ಸೆಪ್ಟೆಂಬರ್ಗೆ 2 ಡಿಫ್ರೆಂಟ್ ರೂಟ್ಸ್ ಮುಖಾಂತರ ಹೋಗಕ್ಕೆ ಅಪ್ರೂವ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ? ಓಕೆ, ವೆರಿ ಇಂಪಾರ್ಟೆಂಟ್. 2010ರ ಅಡಿಯಲ್ಲಿ ವಿದೇಶಿ ಮೂಲದ ವ್ಯಾಖ್ಯಾನಗಳನ್ನು ಒಳಗೊಳ್ಳುವುದಿಲ್ಲ ಅಂತ ಕೇಳಿರೋದು. ಸಿ, ವಿದೇಶಿ ಮೂಲ ಅಂತಂದ್ರೆ ಏನು? ಈಗ ನಮ್ಮ ಭಾರತದಲ್ಲಿ NGOಗಳು ಇರುತ್ತಲ್ಲ, ನಾವು ಫಾರಿನಿಂದ ಅವರು ಫಂಡ್ಸ್ನ ರಿಸೀವ್ ಮಾಡ್ತಾರೆ. ಓಕೆ, ವಿದೇಶಿ ಮೂಲದಿಂದ ಫಂಡ್ಸ್ನ ರಿಸೀವ್ ಮಾಡ್ತೀವಿ. ಸೊ ಅದನ್ನ ನಿಯಂತ್ರಣ ಕಾಯ್ದೆ 2010ರಲ್ಲಿ ತಂದಿರತಕ್ಕಂಥದ್ದು. ಅದನ್ನ ಏನು ಮಾಡಿದ್ದಾರೆ, ಆ ಕಾಯ್ದೆನ ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ 2018-19ರಲ್ಲಿ. ಅಂದ್ರೆ ಯಾವ ಸೋರ್ಸ್ಗಳನ್ನ ನಾವು ಭಾರತದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅದು ರಿಜಿಸ್ಟರ್ ಆಗಿರಬೇಕು, NGO ರೀತಿ ದುಡ್ಡನ್ನ ತಗೋಬಹುದು ಅಂತ ಹೇಳಿ, ಯಾವ ಕಡೆ ತಗೋಬಹುದು ಅಂತ ಹೇಳಿ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಮೂರಲ್ಲಿ ಯಾವುದರಿಂದ ನಾವು ತಗೊಳಂಗಿಲ್ಲ ಅಂತಕ್ಕಂಥದ್ದು, ಒಳಗೊಳ್ಳುವುದಿಲ್ಲ ಅಂತ ಕೇಳಿರೋದು. ತಗೊಳಂಗಿಲ್ಲ ಯಾವುದು? ಯಾವುದೇ ವಿದೇಶಿ ಸರ್ಕಾರ, ಅಂತಾರಾಷ್ಟ್ರೀಯ ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಹವಾಮಾನ ಬದಲಾವಣೆ ಕುರಿತು ಅಂತರ್ ಸರ್ಕಾರ ಸಮಿತಿ ಅಂದ್ರೆ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆಫ್ ಕ್ಲೈಮೇಟ್ ಚೇಂಜ್, IPCC ಅಂತ ಕರಿತೀವಿ. ಸೊ ಯಾವ್ದ್ರಿಂದ ತಗೊಳಂಗಿಲ್ಲ? ಇದು ಕರೆಕ್ಟ್ ಆನ್ಸರ್ ಬಂದು ನಿಮಗೆ 1 ಮತ್ತು 3. ಓಕೆ, 1 ಮತ್ತು 3 ಅಂದ್ರೆ ಯಾವುದೇ ವಿದೇಶಿ ಸರ್ಕಾರದಿಂದಾಗ್ಲಿ IPCC ಇಂದ ತಗೊಳಂಗಿಲ್ಲ. ಸೊ ಏನಿದು ಅಂತಂದ್ರೆ, ಈಗ ರೀಸೆಂಟ್ ಆಗಿ ಒಂದಷ್ಟು ಅಮೆಂಡ್ಮೆಂಟ್ ಮಾಡಿದೆ. ಈ FCRA ಅಂತ ಕರಿತೀವಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಇದರಿಂದ ಏನು ನಾವು ದುಡ್ಡು ತಗೋತಾರೆ NGOಗಳು ಇದೆಯಲ್ಲ, ಯಾರೇನು ತಗೋಬಹುದು ಯಾರೇನು ತಗೋಬಾರ್ದು ಅಂತ ಕೂಡ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ವರ್ಲ್ಡ್ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ IMF ಇಲ್ಲಿಂದ ತಗೋಬಹುದು. ಓಕೆ, ಅದರ್ ಸೆಂಟ್ರಲ್ ಅಂದ್ರೆ ನಮ್ಮ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಮತ್ತು ಅದರ ಸ್ಪೆಷಲೈಸ್ಡ್ ಏಜೆನ್ಸಿ ಇದೆಯಲ್ಲ 6 ಮುಖ್ಯವಾಗಿ, ಅಲ್ಲಿಂದ ದುಡ್ಡನ್ನ ತಗೋಬಹುದು ಆಸ್ ಎ ಫಂಡ್ ರೀತಿ. ಓಕೆ, NGOಗೆ. ಓಕೆ, ಅದು ತಗೋಬಹುದು. ಅದೇ ನಿಮ್ಗೆ ಫಾರಿನ್ ಕಂಟ್ರಿ, ಫಾರಿನ್ ಟೆರಿಟರಿ ಇದೆಯಲ್ಲ, ಫಾರಿನ್ ಕಂಟ್ರಿ, ಫಾರಿನ್ ಟೆರಿಟರಿ ಅಂದ್ರೆ ಅವ್ರು ಏನಕ್ಕೆ ಕೊಡ್ತಾರಪ್ಪ? ಫಾರಿನ್ ಕಂಟ್ರಿ ಗೌರ್ಮೆಂಟ್ ಏನಕ್ಕೆ ಕೊಡ್ತಾರೆ? ಇಲ್ಲೇನಾದ್ರು ಅವರ ಒಂದು ಆಡಳಿತ ಮಾಡೋಕ್ಕೋಸ್ಕರ, ಅಥವಾ ಇಲ್ಲೇನಾದ್ರು ಬೇರೆ ರೀತಿಯಾದ ಇದನ್ನು ಕ್ರಿಯೇಟ್ ಮಾಡಕ್ ಕೊಡ್ತಾರೆ. ಅದಕ್ಕೆ ಇಲ್ಲಿಂದ ತಗೋಬಾರ್ದು. ಜೊತೆಗೆ ಬೇರೆ ಒಂದಷ್ಟು ಇದನ್ನು ಕೂಡ ಮಾಡಿದ್ದಾರೆ. ಅಂದ್ರೆ IPCC ನೋಡಿ, ಇಲ್ಲಿ IPCC ಜಿನವಾ, ಅಲ್ಲಿಂದ ತಗೊಳಂಗಿಲ್ಲ. ಫಾರಿನ್ ಕಂಟ್ರಿ ಅಥವಾ ಟೆರಿಟರಿ, ಫಾರಿನ್ ಫೌಂಡೇಶನ್ ಟ್ರಸ್ಟ್ ಇಂದ ಕೂಡ ತಗೊಳಂಗಿಲ್ಲ. ಬೇರೆ ಇಂಡಿವಿಜುವಲ್ ಇಂದ ತಗೋಬಹುದು. ಓಕೆ, ಸೊಸೈಟಿ, ಕ್ಲಬ್, ಇಂಡಿವಿಜುವಲ್ ಫಾರ್ಮ್ಡ್ ರಿಜಿಸ್ಟರ್ಡ್ ಔಟ್ಸೈಡ್ ದ ಇಂಡಿಯಾ. ನೋಡಿ, ಈ ಇಂಡಿವಿಜುವಲ್ ಫಾರ್ಮ್ ರಿಜಿಸ್ಟರ್ ಔಟ್ಸೈಡ್ ದ ಇಂಡಿಯಾ ಅಂತ ತಗೊಳಂಗಿಲ್ಲ. ಸಿಟಿಸನ್ ಆಫ್ ಫಾರಿನ್ ಕಂಟ್ರಿ ನೋಡಿ, ಇಲ್ಲಿಂದ ಕೂಡ ತಗೊಂಡಿಲ್ಲ. ಅಂದ್ರೆ ಅವರು ಇಂಡಿಯಾ ಒಳಗೆ ರಿಜಿಸ್ಟರ್ ಮಾಡಿಸಿರ್ಬೇಕು, ಅಂಥವ್ರಿಂದ ಮಾತ್ರ ತಗೋಬಹುದು ಅಂತ ಹೇಳ್ತಾ ಇದೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫೈನ್, ನೆಕ್ಸ್ಟ್ ಬನ್ನಿ. ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿ ಕಾರ್ಯಕ್ರಮ ವರದಿ 2020ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಕ್ಯಾನ್ಸರ್ ಬಗ್ಗೆ ಒಂದು ವರದಿ ಬಂದಿದೆ. ಇದನ್ನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಕಟಿಸಿದೆ ಅಂತ ಮೊದಲನೇ ಆಪ್ಷನ್ ಹೇಳುತ್ತೆ. ಎರಡನೇದು, ತಂಬಾಕು ಸಂಬಂಧಿತ ಕ್ಯಾನ್ಸರ್ ಭಾರತದ ಎಲ್ಲಾ ಕ್ಯಾನ್ಸರ್ಗಳಲ್ಲಿ 4ನೇ 1 ಭಾಗಕ್ಕಿಂತ ಹೆಚ್ಚಿನಿದೆ. ಅಂದ್ರೆ ಕ್ಯಾನ್ಸರ್ ನಿಮ್ಗೆ ಗೊತ್ತಲ್ಲ, ಅದು ಬರೀ ತಂಬಾಕುವಿಂದ ಒಂದೇ ಬರಲ್ಲ, ಬೇರೆ ಬೇರೆ ರೀಸನ್ಗಳಿಂದ ಬರುತ್ತೆ. ಸೊ ಅದನ್ನ ನಾವು ಡಿವೈಡ್ ಮಾಡ್ತೀವಿ, ಯಾವ ಕ್ಯಾನ್ಸರ್ಗಳು ಇದು ಏನಿಂದ ಬಂದಿರತಕ್ಕಂಥದ್ದು ಅಂತೇಳಿ. ಸೊ ಯಾವ್ದು ಆಪ್ಷನ್ ಕರೆಕ್ಟ್? ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಎರಡನೇದು ಕರೆಕ್ಟ್. ಓಕೆ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮಾಡಿಲ್ಲ ಅದನ್ನ. ಹಾಗಾದ್ರೆ ಏನು, ಯಾವ ರೀತಿ ಇದೆ ಎಲ್ಲ ನೋಡ್ತಾ ಬರೋಣ ಬನ್ನಿ. ಇಲ್ಲಿ ನೋಡಿ, ಟೊಬ್ಯಾಕೋ ಇಂದ ಹಾಕಿರ್ತಕ್ಕಂಥದ್ದು ನಿಮಗೆ 27% ಇದೆ ಇಲ್ಲಿ ನೋಡಿ. ಓಕೆ, ಗ್ಯಾಸ್ಟ್ರೋ ಇಂಟೆಸ್ಟೈನ್. ಓಕೆ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅನ್ನೋ ದೊಡ್ಡ ಕರಳಾಗುತ್ತಲ್ಲ, ಅದು ಬೇರೆ ಬೇರೆ ನಾವು ಆಹಾರ ಪದಾರ್ಥಗಳ ತಗೊಳ್ಳೋ ರೀಸನ್ ಮೇಲೆ ಆಗ್ತಕ್ಕಂಥ ಅದು 19% ಇದೆ. ಓಕೆ, ಸರ್ವಿಕ್ಸ್ ಯುಟಿರೈ ಅಂತ ಹೇಳಿ ಅದು 5% ಇದೆ. ಬ್ರೆಸ್ಟ್ ಕ್ಯಾನ್ಸರ್ 14% ಇದೆ. ಸೊ ಅತಿ ಹೆಚ್ಚು ನೋಡಿ, ಬೇರೆ ಬೇರೆ ಕ್ಯಾನ್ಸರ್ಗಳಿದೆ. ಲಿಂಫಾಯ್ಡ್ ಕ್ಯಾನ್ಸರ್ ಅಂತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕ್ಯಾನ್ಸರ್ ಇದೆ. ಸೊ ಬಟ್ ಅತಿ ಹೆಚ್ಚು ನಮಗೆ ಕ್ಯಾನ್ಸರ್ 27% ಆಗೋದು ಟೊಬ್ಯಾಕೋ. ಅದು ಬಿಟ್ಟರೆ ನಮ್ಗೆ ಆಗೋದು ಯಾವುದು ಒಂದು ಬ್ರೆಸ್ಟ್ ಕ್ಯಾನ್ಸರ್. ಸೊ ಅಲ್ಲಿಗೆ ಆಪ್ಷನ್ 2 ಇಸ್ ಕರೆಕ್ಟ್ ಅಲ್ವಾ? ಆಪ್ಷನ್ 2 ಇಸ್ ಕರೆಕ್ಟ್. ಆಪ್ಷನ್ 1 ಯಾವುದು ಅಂತಂದ್ರೆ, ಇದು ಸೊಸೈಟಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಎಲ್ಲ ಮಾಡಿದ್ದು ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ಅಂಡರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆಯಲ್ಲ, ಅದು ವಿತ್ ನೋಡಿ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ ಅಂಡ್ ರಿಸರ್ಚ್ ಅಂತಕ್ಕಂಥ ಬೆಂಗಳೂರು ಜೊತೆ ಒಂದು ಕೊಲಾಬ್ರೇಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಆಪ್ಷನ್ ಅಲ್ಲಿ ಏನಿತ್ತು, ಇದನ್ನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಕಟಿಸಿದೆ. ಅಲ್ಲ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಲ್ಲ, ಇಂಡಿಯನ್ ICMR ಅಲ್ವಾ? ICMR ಇಲ್ಲಿ ನೋಡಿ, ICMR ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸಸ್ ಇನ್ಫಾರ್ಮೆಟಿಕ್ಸ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇವೆರಡು ಸೇರಿ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು. ಓಕೆ, ಫೈನ್. ರಿಪೋರ್ಟ್, ಪ್ರಸ್ತಾವಿತ ಕ್ರಾ ಇಸ್ತಮಸ್, ವೆರಿ ಇಂಪಾರ್ಟೆಂಟ್. ಇದು ತುಂಬಾ ನ್ಯೂಸ್ ಅಲ್ಲಿ ಇದೆ. ಕ್ರಾ ಇಸ್ತಮಸ್, KRA, ಕ್ರಾ ಇಸ್ತಮಸ್
ಯಾವ ಜಲಮೂಲಗಳನ್ನು ಸಂಪರ್ಕಿಸುತ್ತೆ? ಪೆಸಿಫಿಕ್ ಸಾಗರದಿಂದ ಮೆಕ್ಸಿಕೋ ಕೊಲ್ಲಿ, ಇಸ್ತಮಸ್ ಅಂದ್ರೆ ಗೊತ್ತಲ್ವಾ, ಎರಡು ಜಲಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಲ್ಯಾಂಡ್. ಮರ್ಮರ ಸಮುದ್ರದೊಂದಿಗೆ ಕಪ್ಪು ಸಮುದ್ರ, ಪೆಸಿಫಿಕ್ ಸಾಗರದೊಂದಿಗೆ ಕೆರೆಬಿಯನ್ ಸಮುದ್ರ, ಅಂಡಮಾನ್ ಸಮುದ್ರಕ್ಕೆ ಥೈಲ್ಯಾಂಡ್ ಕೊಲ್ಲಿ. ಯಾವ್ದು ಕರೆಕ್ಟ್ ಆನ್ಸರ್? ತುಂಬಾ ಈಸಿ ಇದು. ದ ರೈಟ್ ಆನ್ಸರ್ ಎಸ್. ನೀವು ಆನ್ಸರ್ ಮಾಡ್ತಾ ಹೋಗಿ, 5 ರಿಂದ 10 ಸೆಕೆಂಡ್ಸ್ ತಗೊಳ್ಳಿ, ಆನ್ಸರ್ ಮಾಡ್ತಾ ಹೋಗಿ. ಎಸ್, ರೈಟ್ ಆನ್ಸರ್ ಫೋರ್ತ್ ಒನ್. ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿದೆಯಲ್ಲ, ನಮ್ಮ ಮಲಕ್ಕಾ ಗೊತ್ತಲ್ವಾ, ಇದು ಇಂಡೋನೇಷ್ಯಾ, ಇದು ಮಲೇಷ್ಯಾ ಅಲ್ವಾ. ಇಲ್ಲಿ ಮಲಕ್ಕಾ ಸ್ಟ್ರೈಟ್ ಅಂತ ಕರಿತೀವಿ. ಯೂಶಲಿ ನಮ್ಮ ಇಲ್ಲಿ ಭಾರತ ಬರುತ್ತೆ. ಈ ಕಡೆಯಿಂದ ಭಾರತದಿಂದ ಹಿಂಗೆ ಬರೋದು ಇಂಡಿಯನ್ ಓಷನ್ ಇಂದ ಶಿಪ್ಗಳು ಹಿಂಗೆ ಹೋಗಿ ಚೈನಾಗ ಆಗ್ಬೋದು, ಜಪಾನ್ಗೆ ಹೋಗೋದು. ಇದು ಹೆವಿ ಟ್ರಾಫಿಕ್ ಮೂವ್ಮೆಂಟ್. ಅದಕ್ಕೆ ಏನ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ, ಇಲ್ಲಿ ಥೈಲ್ಯಾಂಡ್ ಇದೆಯಲ್ಲ, ಈ ಥೈಲ್ಯಾಂಡ್ ಮತ್ತೆ ಮಲೇಷ್ಯಾ ಮಧ್ಯ, ಥೈಲ್ಯಾಂಡ್ ಹತ್ರ ಇಲ್ಲಿ ಕ್ರಾ ಅಂತ ಅಂದ್ಬಿಟ್ಟು ಇಸ್ತಮಸ್ ಇದೆ. ಇಸ್ತಮಸ್ ಅಂದ್ರೆ ಎರಡು ನೋಡಿ, ಇದು ದಿಸ್ ಈಸ್ ಕಾಲ್ಡ್ ಯಾವುದು, ನಮ್ಮ ಚೈನಾ ಸಿ ಬರುತ್ತೆ. ಓಕೆ, ಇದು ಅಂಡಮಾನ್ ಸಿ ಅಂತ ಬರುತ್ತೆ. ಓಕೆ, ಇದನ್ನೆರಡನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು, ಅಥವಾ ಥೈಲ್ಯಾಂಡ್ ಸಿ ಅಂತ ಹೇಳ್ಬೋದು. ಇಲ್ಲಿ ಥೈಲ್ಯಾಂಡ್ ಕೊಲ್ಲಿ ಇದೆಯಲ್ಲ, ಇದು ಥೈಲ್ಯಾಂಡ್ ಕೊಲ್ಲಿ. ಸೊ ಇದೆರಡೂ ಇಲ್ಲಿ ನಾವು ಒಂದು ಜಲಮಾರ್ಗ, ಈಗ ನಾವು ಬೇರೆ ಬೇರೆ ಒಂದು ಇದನ್ನ ಮಾಡಿದೀವಲ್ಲ, ಈಗ ನಾವು ಸೆಂಟ್ರಲ್ ಅಮೆರಿಕಾ ಏನ್ ಕನೆಕ್ಟ್ ಮಾಡುತ್ತೆ ನಮ್ಮ ನಾರ್ತ್ ಮತ್ತೆ ಸೌತ್ ಅಮೆರಿಕಾ ಅಲ್ವಾ. ಸೊ ಅದೇ ರೀತಿ ಇದು ಒಂದು ಕೂಡ ಇಸ್ತಮಸ್. ಸೊ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ಇದನ್ನ ಕ್ರಾ ಇಸ್ತಮಸ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಭೂಮಿಯ ಭಾಗನ ಒಂದು ರೀತಿ ಕಾಲುವೆ ರೀತಿ ಮಾಡಿ, ಓಕೆ, ಕಾಲುವೆ ರೀತಿ ಮಾಡಿ ಬೇಕಾದಾಗ ಇಲ್ಲಿಂದ ಶಿಪ್ ಮೂವ್ಮೆಂಟ್ ಆಗೋದು. ಅವಾಗ ಈ ಒಂದು ಇದೆಯಲ್ಲ, ಆಲ್ಮೋಸ್ಟ್ 1 ರಿಂದ 2 ದಿನ ಈ ಒಂದು ಟ್ರಾವೆಲ್ ಆಗೋದು, ಡಿಸ್ಟೆನ್ಸ್ ತಪ್ಪುತ್ತೆ ಅಂತ ಹೇಳಿ. ಸೊ ಇದು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಬನ್ನಿ. ಈ ಕೆಳಗಿನವುಗಳು ಯಾವುದು ಅರಬ್ ಪ್ರಪಂಚದೊಂದಿಗೆ ಇಸ್ರೇಲ್ ಸಂಬಂಧಗಳಿಗೆ ಸಂಬಂಧಿಸಿದೆ? ಅರಬ್ ಶಾಂತಿ ಉಪಕ್ರಮ, ಅಬ್ರಹಾಂ ಒಪ್ಪಂದಗಳು. ಈ ಕೆಳಗೆ ನೀಡಿರುವ ಹೇಳಿಕೆ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ, 2 ಮಾತ್ರ, 1 2 ಮತ್ತು 1 2 ಆಗಿಲ್ಲ. ಯಾವ್ದು ಕರೆಕ್ಟ್? ಇದು ನ್ಯೂಸ್ ಅಲ್ಲಿ ಕೂಡ ಆಯ್ತು, ಅರಬ್ ಜೊತೆ ಇಸ್ರೇಲ್. ಓಕೆ, ಅದನ್ನ ಯಾವ ಒಪ್ಪಂದ ಅಂತ ಸಿಂಪಲ್ ಆಗಿ ಕೇಳ್ತಾನೆ, ಅಥವಾ ಅಬ್ರಾಮ್ ಒಪ್ಪಂದ ಏನು, ಅಥವಾ ಅರಬ್ ಶಾಂತಿ ಅಂದ್ರೆ ಏನು ಅಂತ ಕೇಳ್ತಾನೆ. ಸೊ ಫಾರ್ ಈ ಕ್ವಶನ್ಗೆ ಆನ್ಸರ್ 2 ಕರೆಕ್ಟ್. ಫಸ್ಟ್ ಅರಬ್ ಶಾಂತಿ ಉಪಕ್ರಮ ಅಂದ್ರೇನು, ಅಬ್ರಾಮ್ ಒಪ್ಪಂದ ಅಂದ್ರೆ ಏನು ಅಂತ ನೋಡೋಣ. ಅರಬ್ ಪೀಸ್ ಇನಿಷಿಯೇಟಿವ್ ಅಂತ ಕರಿತೀವಿ. ಇದು 2002ರಲ್ಲಿ ಸೌದಿ ಅರೇಬಿಯಾ ಮತ್ತೆ ಇಸ್ರೇಲ್ ಜೊತೆ. ಏನಂತಂದ್ರೆ, ಇಸ್ರೇಲು ನಿಮ್ಗೆ ಗೊತ್ತಿದೆ, ಅದು ಪ್ಯಾಲೆಸ್ತೇನ್ ಜೊತೆ ಜಗಳ ಯಾವಾಗಲೂ ಇರುತ್ತೆ, ಅವ್ರ ಭೂಮಿನ ವಶಪಡಿಸ್ಕೊತಾ ಇದ್ರು. ಸೊ ಅದಕ್ಕೆ ಈ 1967ನ ವಾರ್ ಮುಖಾಂತರ ಅವಾಗ ಈ ಅರಬ್ ದೇಶಗಳು, ಮುಸ್ಲಿಂ ದೇಶಗಳು ಇಸ್ರೇಲ್ನ ವಿರುದ್ಧವಾಗಿದ್ವು. ಆದ್ರೆ ಅದು ಪೀಸ್ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಏನಾಯ್ತು, ಈ ಒಂದು ಅರಬ್ ನೇಷನ್ಸ್ ಅಂತ ಏನ್ ಕರಿತೀವಿ, ಮಿಡಲ್ ಈಸ್ಟ್ ಅಂತ, ಸೊ ಅವ್ರಗಳ ಜೊತೆ ಏನ್ ಮಾಡಿದ್ರು ಅಂತಂದ್ರೆ, ಇನ್ನು ಮೇಲೆ ಪ್ಯಾಲೆಸ್ತೇನ್ನ ನಾವು ವಶಪಡಿಸ್ಕೋಬೇಡಿ, ಸೊ ವಿ ವಿಲ್ ಬಿ ಲೈಕ್ ಎ ಫ್ರೆಂಡ್, ನಾವು ಒಂದು ಶಾಂತಿನ ಒಂದು ನೆಲೆಸೋಣ ಅಂತ ಹೇಳಿ ಸೌದಿ ಅರೇಬಿಯಾ ಜೊತೆ 2002ರಲ್ಲಿ ಮಾಡ್ಕೊಂಡಿತ್ತು. ಇವಾಗ ಅಬ್ರಾಮ್ ಅಕಾರ್ಡ್ ಅಂತ ಹೇಳಿ UAE ಜೊತೆ ಮಾಡ್ಕೊಂಡಿದೆ, ಆದ್ರೆ ದುಬೈ ಅಂತ ಏನ್ ಕರಿತಾರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ 2020 ಆಗಸ್ಟಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅಂದ್ರೆ ಎರಡೂ ಒಪ್ಪಂದಗಳು ಮಾಡ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳು, ಒಂದಷ್ಟು ಆಮದು ರಫ್ತುಗಳು ಮಾಡ್ತಕ್ಕಂಥದ್ದು. ಸೊ ಇದನ್ನ ಮಾಡ್ಕೋತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಇಸ್ರೇಲ್ ಕೂಡ ಪ್ಯಾಲೆಸ್ತೇನ್ನ ಕಬ್ಜಾ ಮಾಡ್ಕೊಳ್ಳೋದು ತಪ್ಪು ಮಾಡಿ ನಿಲ್ಸಿದೆ. ಮತ್ತೆ ಆ ಒಂದು ಇದರಲ್ಲಿ ಅಂದ್ರೆ ಗೋಲನ್ ನೈಟ್ ಅಂತ ಕರಿತೀವಿ, ಕೇಳ್ಬೋದು. ಸಿಂಪಲ್ ಆಗಿ ಕ್ವಶನ್ ಕೇಳ್ತಾನೆ, ಗೋಲನ್ ನೈಟ್, ಗಾಜಾ ಸ್ಟ್ರಿಪ್, ವೆಸ್ಟ್ ಬ್ಯಾಂಕ್, ಇವೆಲ್ಲ ನಿಮ್ಗೆ ಇಸ್ರೇಲ್ನ ಹತ್ರ ಇಲ್ಲಿ ನಿಮ್ಗೆ ಗೋಲನ್ ನೈಟ್ ಅಂತ ಬರುತ್ತೆ. ಓಕೆ, ಮೆಡಿಟೇರಿಯನ್ ಸಿ ಪಕ್ಕ ಗೋಲನ್ ನೈಟ್ ಅಂತ ಬರುತ್ತೆ, ಇಲ್ಲಿ ಗಾಜಾ ಸ್ಟ್ರಿಪ್ ಅಂತ ಬರುತ್ತೆ. ಸೊ ಇವೆಲ್ಲ ನೀವು ಮ್ಯಾಪಲ್ಲಿ ನೋಡ್ಕೋಬೇಕಾಗುತ್ತೆ. ನಾನು ಮ್ಯಾಪ್ ತರಬೇಕಾಗಿದ್ದು, ತಂದಿಲ್ಲ, ಸಾರಿ, ಕ್ಷಮಿಸಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಗೋಣ ಬನ್ನಿ. ಈ ಕ್ವಶನ್ಗೆ 2 ಕರೆಕ್ಟ್ ಆನ್ಸರ್. ಫಾಸ್ಫೈನ್ ಅನಿಲಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನ್ಯೂಸ್ ಅಲ್ಲಿ ಇತ್ತು, ಏನಕ್ಕೆ ಅಂತ ಹೇಳ್ತೀನಿ. ಇದು ಬಣ್ಣರಹಿತ ಸುಡುವ ಅನಿಲ, ಕೃತಕವಾಗಿ ಉತ್ಪತ್ತಿಯಾಗುವ ಅನಿಲ ಮತ್ತು ನೈಸರ್ಗಿಕವಾಗಿ ಸಂಭವಿಸುವುದಿಲ್ಲ ಅಂತ ಇದೆ. ದ ರೈಟ್ ಆನ್ಸರ್ ಏನು ಅಂದ್ರೆ, 1ನೇದು. 2ನೇ ತಪ್ಪು. ಇದು ನೈಸರ್ಗಿಕವಾಗಿ ಅಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು? ಈ ಫಾಸ್ಫೈನ್ ಅಂತಕ್ಕಂಥದ್ದು ಒಂದು ಕಲರ್ಲೆಸ್, ಫ್ಲೇಮಬಲ್ ಅಂಡ್ ಎಕ್ಸ್ಪ್ಲೋಸಿವ್ ಗ್ಯಾಸ್ ಅದು. ಓಕೆ, ಈಗ ನ್ಯೂಸ್ ಅಲ್ಲಿ ಏನಕ್ಕೆ ಅಂತಂದ್ರೆ, ಅದು ವೀನಸ್ ಅಂದ್ರೆ ಶುಕ್ರ ಗ್ರಹದಲ್ಲೂ ಕೂಡ ಅದ್ರ ಸಿಕ್ತಿದೆ, ಇದರಿಂದ ಅಲ್ಲೂ ಕೂಡ ಲೈಫ್ ಇದೆ ಔಟ್ಸೈಡ್ ದ ಅರ್ತ್ ಅಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಭೂಮಿ, ಶುಕ್ರ, ಬುಧ ಎಲ್ಲ ರಾಕಿ ಪ್ಲಾನೆಟ್ ಅಂತ ಕರಿತೀವಿ ಅಲ್ಲ, ಖಂಡಾಂತರ ಗ್ರಹಗಳು ಅಂತ ಕರಿತೀವಿ, ರಾಕಿ ಪ್ಲಾನೆಟ್ಸ್ ಅಲ್ವಾ, ನಮ್ಮ ಇನ್ನರ್ ಗ್ರಹಗಳು ಅಂತ ಕರಿತೀವಿ. ಸೌರ ಸಿಸ್ಟಮ್ ನಿಮ್ಗೆ ಗೊತ್ತಿದ್ರೆ ಗೊತ್ತಿರುತ್ತೆ, ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಓದಿರುತ್ತೆ ಗೊತ್ತಿರುತ್ತೆ. ಅದು ವಿಡಿಯೋ ಕೂಡ ನನ್ನ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನೋಡ್ಕೋಬಹುದು. ಇಲ್ಲಿ 2ನೇ ಆಪ್ಷನ್ ಯಾಕೆ ಇನ್ಕರೆಕ್ಟ್ ಆಗುತ್ತೆ ಅಂದ್ರೆ, ಇದು ನ್ಯಾಚುರಲಿ ಕೂಡ ಸಿಗುತ್ತೆ. ನಮ್ಮ ಆರ್ಗಾನಿಕ್ ಮ್ಯಾಟರ್ ಡಿಕಂಪೋಸಿಷನ್ ಆಗ್ಬೇಕಾರೆ, ಅಂದ್ರೆ ಸಾವಯವ ಪದಾರ್ಥ ಮಣ್ಣಲ್ಲಿ ಇರುತ್ತಲ್ಲ, ಅದು ಒಂದು ನಶಿಸಿ ಹೋಗ್ಬೇಕಾರೆ, ಅಥವಾ ಅದನ್ನ ಡಿಕಂಪೋಸಿಷನ್ ಮಾಡ್ತಾರೆ ಅಂದ್ರೆ ಈ ಒಂದು ಕ್ರಿಮಿಕೀಟಗಳು, ಆ ಟೈಮಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದು ನ್ಯಾಚುರಲಿ ಸಿಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನಿಮಗೆ ವಿಜ್ಞಾನದಲ್ಲಿ ನಿಮಗೆ ಇದು ಕೇಳ್ತಾರೆ. ನ್ಯಾಯಾಲಯದ ಅವಹೇಳನಕ್ಕೆ, ಓಕೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೀವಿ. ಈ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಪ್ರಶಾಂತ್ ಭೂಷಣ್ ಕೇಸ್ ಇತ್ತಲ್ಲ, ₹1 ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ₹1 ಇಶ್ಯೂ ಮಾಡಿದೆ ಅಲ್ವಾ, ₹1 ಫೈನ್ ಹಾಕಿದೆ ಅಷ್ಟೇ.
ನ್ಯಾಯಾಲಯವನ್ನು ಹಗರಣ ಮಾಡೋದು ಭಾರತದಲ್ಲಿ ಕ್ರಿಮಿನಲ್ ಅಪರಾಧ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ತಮ್ಮ ತಿರಸ್ಕಾರದ ಅಧಿಕಾರವನ್ನು ಸಂವಿಧಾನದಿಂದ ಪಡೆದಿವೆ. ಅಂದ್ರೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ಸಂವಿಧಾನದಿಂದ ಪಡೆದಿದೆ ಅಂತ ಹೇಳಿದೆ. ಯಾವ್ದು ಕರೆಕ್ಟು? ಆನ್ಸರ್ ಮಾಡ್ತಾ ಹೋಗ್ಬೇಕು ನೀವು ಬೇಗ ಬೇಗ. 5 to 10 seconds ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಎಸ್, ದ ರೈಟ್ ಆನ್ಸರ್ ಇಸ್ 1 and 2 ಎರಡು ಕರೆಕ್ಟ್ ಇಲ್ಲಿ. ಇದು ಪ್ರಶಾಂತ್ ಭೂಷಣ್ ಕೇಸ್ ಇರೋದ್ರಿಂದ ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ ಏನು, ಈಗ ಪ್ರಶಾಂತ್ ಭೂಷಣ್ ಅವ್ರದ್ದು ಏನಾಯ್ತು ಅಂದ್ರೆ ಅವರು ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ್ರು. ಅಂದ್ರೆ ಒಬ್ಬ CJI ಅವರು ಒಂದು ಗಾಡಿಲಿ ಕೂತಿದ್ದಾರೆ, ಸೊ ಈ ಲಾಕ್ ಡೌನ್ ಅಲ್ಲಿ ಇದೆಲ್ಲ ನಿಮಗೆ ಬೇಕಾ, ಹೆಲ್ಮೆಟ್ ಇಲ್ಲ ಅಂತ ಅವ್ರ ಬಗ್ಗೆ ಒಂದು ರೀತಿ ಕ್ರಿಟಿಸೈಸ್ ಮಾಡಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ನು ಕ್ರಿಟಿಸೈಸ್ ಮಾಡಿದ್ರು, ನಮ್ಮ ಪ್ರಜಾಪ್ರಭುತ್ವ ಹಾಳು ಮಾಡಿದೆ ಲಾಸ್ಟ್ ಒಂದು 5-6 ವರ್ಷದಿಂದ ಆಗಿನ CJIಗಳು ಅಂತ ಹೇಳಿ. ಸೊ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಓಕೆ, ಇಲ್ಲಿ ಏನ್ ಹೇಳುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ, ಅವಹೇಳನಕಾರಿ ಅಂತಂದ್ರೆ ನಾವು ನೋಡು ಸುಪ್ರೀಂ ಕೋರ್ಟ್ ಆಗಿದ್ದು ಅವರ ತೀರ್ಪಿನ ವಿರುದ್ಧ ನಾವು ಅವಹೇಳನಕಾರಿಯಾಗಿ ಮಾತಾಡ್ಬೋದು, ನೋಡಿ ಕ್ರಿಟಿಸೈಸ್ ಮಾಡ್ಬೋದು ಸಮ್ ಬೇಸಿಕ್ ಆಫ್ ಗ್ರೌಂಡ್ ಮೇಲೆ, ಆದ್ರೆ ಅನಾಲಿಸಿಸ್ ಮಾಡ್ಬೋದು. ಆದ್ರೆ ಅವಹೇಳನಕಾರಿಯಾಗಿ ಅದರ ಧಕ್ಕೆ ಬರಗಂತೆ ಮಾಡಂಗಿಲ್ಲ. ಹಂಗ್ ಮಾಡಿದ್ರೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ, ಅವರು ಅರೆಸ್ಟ್ ಮಾಡ್ಬೋದು ನಮ್ಮನ್ನ. ಸೊ ಇಲ್ಲಿ ಪ್ರಶಾಂತ್ ಭೂಷಣ್ ಅವರು ಒಬ್ಬ ಲಾಯರ್, ಅವರು ವಿರುದ್ಧ ಕೂಡ ಇದೇ ರೀತಿ ಸುಪ್ರೀಂ ಕೋರ್ಟ್ ಆಟೋಮೆಟಿಕ್ ಆಗಿ ಸುಮೋಟೋ ಕೇಸ್ನ ದಾಖಲೆ ಮಾಡಿತ್ತು. ಅಲ್ಲೇನಾಯ್ತು ಅಂತಂದ್ರೆ ಅವ್ರಿಗೆ ಇದು ಕೊಟ್ಟರು, ಪ್ರಾವಿಷನ್ ಕೊಟ್ಟರು, ನೀವು ಬೇಕಾದ್ರೆ ಅದನ್ನ ರೀಟ್ವೀಟ್ ಮಾಡಿ ಕ್ಷಮೆ ಕೇಳಿದ್ರೆ ನಾವು ಇದನ್ನ ಇಲ್ಲಿಗೆ ಬಿಡ್ತೀವಿ ಅಂತ. ಬಟ್ ಅವರು ಇಲ್ಲ, ನಾನು ಕೇಳಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಮುಂದೆ ಯಾರಿಗೇ ಆದ್ರೂ ಬಂದ್ರು ಕೂಡ ಅದು ನೋಡಿ, ₹1 ಫೈನ್ ಹಾಕಿದ್ರು, ₹1 ಫೈನ್ ಕಟ್ಟಿಲ್ಲ ಅಂದ್ರೆ 3 ವರ್ಷ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಂದ್ರೆ ದಿಸ್ ಇಸ್ ಶೋಯಿಂಗ್ ನಾವು ಯಾರ ವಿರುದ್ಧ ಬೇಕಾದ್ರೂ ತೋರಿಸ್ತೀವಿ ಅಂತ. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಶಿಕ್ಷೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ ನೆನಪಿರ್ಲಿ, 129 ಮತ್ತು 205 ಆರ್ಟಿಕಲ್ ವಿಧಿ ಅಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಇದ್ರ ಬಗ್ಗೆ ಪವರ್ಸ್ ಇದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ವಿರುದ್ಧ ಪನಿಷ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಹೇಳಿಕೆಯು ಶೂನ್ಯ FIR, ನೋಡಿ ವೆರಿ ಇಂಪಾರ್ಟೆಂಟ್, ಶೂನ್ಯ ಅಂದ್ರೆ 0 FIR, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಏನ್ ಕರಿತೀವಿ, FIR ಅಂತ ಕರಿತೀವಿ. ಇದ್ರ ಬಗ್ಗೆ ಕರೆಕ್ಟ್ ಆಗಿರೋದ ಆಪ್ಷನ್ ಆಯ್ಕೆ ಮಾಡಿ. ಅಪರಾಧಿನ ಹೆಸರಿಸಿದ ಅಪರಾಧವನ್ನು ವರದಿ ಮಾಡ್ತಕ್ಕಂಥದ್ದು, ಬಲಿಪಶುವನ್ನು ಹೆಸರಿಸಿದ ಅಪರಾಧವನ್ನು ವರದಿ ಮಾಡ್ತಕ್ಕಂಥದ್ದು, ನ್ಯಾಯವ್ಯಾಪ್ತಿಯನ್ನು ಲೆಕ್ಕಿಸದೆ ಅಪರಾಧದಲ್ಲಿ FIR ಅನ್ನು ನೋಂದಾಯಿಸಿಕೊಳ್ಳೋದು, ಪೊಲೀಸ್ FIR ಅನ್ನು ಸುಮೋಟೋ ನೋಂದಾವಣೆ. ಯಾವ್ದು ಕರೆಕ್ಟ್ ಆನ್ಸರ್? ಆನ್ಸರ್ ಮಾಡ್ತಾ ಹೋಗಿ. 1ನೇದ 2ನೇದ 3ನೇದ 4ನೇದ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 0 FIR ನ್ಯೂಸ್ ಅಲ್ಲಿ ಇತ್ತು, ಹೇಳ್ತೀನಿ ನಾನು ನಿಮ್ಗೇನು ಅಂತ. ಕೇಳ್ಬೋದು, ಸಿಂಪಲ್ ಆಗಿ ಕ್ವಶನ್ ಕೇಳ್ತಾನೆ. ಎಸ್, ರೈಟ್ ಆನ್ಸರ್ ಇದು. ಅಂದ್ರೆ ಆ ಒಂದು ಪೊಲೀಸ್ ಸ್ಟೇಷನ್ ಅಡಿಲಿ ನೀವೇನಾರು ಅಪರಾಧ ಆಗಿದ್ರೆ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಆ ಜುರಿಡಿಕ್ಷನ್ ಇಲ್ಲ ಅಂತ ಅವರು ನೆಗ್ಲೆಕ್ಟ್ ಮಾಡಂಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನ್ಯಾಯವ್ಯಾಪ್ತಿ ಲೆಕ್ಕಿಸದೆ, ಅಂದ್ರೆ ಅದರ ವ್ಯಾಪ್ತಿ ಜುರಿಡಿಕ್ಷನ್ ಲೆಕ್ಕಿಸದೆ ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರು ರಿಜಿಸ್ಟರ್ ಮಾಡ್ಕೋಬೇಕು. ಆದ್ರೆ ಎಂತ ಕೇಸ್ಗಳು ಅಂದ್ರೆ ಕಾಗ್ನಿಸಬಲ್ ಅಫೆನ್ಸಸ್ ಅಂತ ಕರಿತೀವಿ. ಕಾಗ್ನಿಸಬಲ್ ಅಫೆನ್ಸಸ್ ಅಂದ್ರೆ ಏನು? ವಾರೆಂಟ್ ಇಲ್ಲದೆ ಮಾಡ್ತಕ್ಕಂಥದ್ದು, ಲೈಕ್ ಡೌರಿ ಆಗಿರ್ಬೋದು, ಸಮಥಿಂಗ್ ಅಲ್ವಾ, ಅದಾಗಿರ್ಬೋದು. ಮತ್ತೆ ಈ ಟ್ರಿಪಲ್ ತಲಾಕು ಕೂಡ ಕಾಗ್ನಿಸಬಲ್ ಏನೋ ಅಫೆನ್ಸ್. ಅದು ಅಂದ್ರೆ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು. ಸೊ ಇಂಥ ಕೇಸ್ಗಳು ಅಂದ್ರೆ ಕೇಸ್ ಟು ಕೇಸ್, ಯಾವುದು ಇರ್ರೆಸ್ಪೆಕ್ಟಿವ್ ಆಫ್ ಲೊಕೇಶನ್ ಬೇಕಾಗಿಲ್ಲ. ಅವನು ಮೈಸೂರು, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಏನಾರು ಆಗಿದ್ರು ಅವ್ರು ಮೈಸೂರಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ನೀವು ತಗೋಬೇಕು, ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಡ್ಯೂರಿಡಿಕ್ಷನ್. ಆಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡಿ. ಬಿಕಾಸ್ ಇದು ಜಸ್ಟಿಸ್ ವರ್ಮಾ ಕಮಿಟಿ ರಿಪೋರ್ಟ್ 2013 ಹೇಳಿತ್ತು 0 FIR ಬಗ್ಗೆ. ಅದನ್ನ 0 FIR ಅಂತ ಕರಿತೀವಿ. ಅಂದ್ರೆ ಜುರಿಡಿಕ್ಷನ್ ಅಲ್ಲದೆ ಇದ್ರೂ ಕೂಡ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಿ. ಅದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಮಾಡಿ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ನ ರಿಜಿಸ್ಟರ್ ಮಾಡಿ. ಬಿಕಾಸ್ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಅಂತಾರೆ. ಕಾಗ್ನಿಸಬಲ್ ಅಫೆನ್ಸಸ್ ಕೇಸಸ್ ಅಂದ್ರೆ ವ್ಯಾರೆಂಟ್ ಇಲ್ಲದೆ ಇಶ್ಯೂ ಮಾಡ್ತಕ್ಕಂಥ ಕೇಸಸ್ಗಳು ಯಾವುದಿದೆ ಅಂಥದನ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಓಕೆ, ಫೈನ್. ಮೆದುಳಿನ ಟೆಂಪ್ಲೇಟ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೆದುಳಿನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ವಿವಿಧ ಮೆದುಳಿನ ಚಿತ್ರಗಳೊಂದಿಗೆ ಪ್ರಾಮಾಣಿಕತೆ ಪ್ರಾತಿನಿಧ್ಯವಾಗಿದೆ. ನಿಮ್ಹಾನ್ಸ್ ಭಾರತೀಯ ಮೆದುಳಿನ ಟೆಂಪ್ಲೇಟ್ಗಳನ್ನು ಅಭಿವೃದ್ಧಿಪಡಿಸಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ಬ್ರೈನ್ ಟೆಂಪ್ಲೇಟ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದಷ್ಟು ಬ್ರೈನ್ ಟೆಂಪ್ಲೇಟ್ಸ್ ತಗೊಂಡಿವೆ. ಏನು ಅಂತ ಹೇಳ್ತೀನಿ ನೋಡಿ. ತಗೊಂಡು ಇಟ್ಕೊಂಡಾಗ ಏನಾಗುತ್ತೆ, ಈ MRI ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಯಾರೇ ಬಂದ್ರು ಈ ಬ್ರೈನ್ ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ, ಬ್ರೈನ್ ರಿಲೇಟೆಡ್, ನರ್ವ್ ರಿಲೇಟೆಡ್ ಬಂದಾಗ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಟೆಂಪ್ಲೇಟ್ ಅಂತಕ್ಕಂಥದ್ದು ಒಂದು ರೆಫರೆನ್ಸ್, ಒಂದಷ್ಟು ಬ್ರೈನ್ಸ್ಗಳನ್ನ ರೆಫರೆನ್ಸ್ ಆಗಿ ಆಲ್ರೆಡಿ ಏನ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅವಾಗ ಅನಲೈಸಿಸ್ ಮಾಡೋಕ್ಕಾಗತ್ತೆ ಅವ್ರಿಗೆ ಯಾವ ರೀತಿ ರೋಗ ಇದೆ, ನಮ್ಮ ಹತ್ರ ಟೆಂಪ್ಲೇಟ್ ಇರೋದು ಹೆಂಗೆ. ಸೊ ಹಿಂಗಿದ್ದಾಗ ಈ ರೀತಿ ಆಗಿದೆ ಅಂದ್ರೆ, ಸೊ ಈ ಒಂದು ಪೋರ್ಷನ್ ಈ ರೀತಿ ಆಗಿರೋದ್ರಿಂದ, ಡ್ಯಾಮೇಜ್ ಆಗಿದ್ರಿಂದ ಅವ್ರಿಗೆ ಈ ರೀತಿ ಆಗಿದೆ, ಈ ರೀತಿ ಅನಲೈಸ್ ಮಾಡಿದೆಯಲ್ಲ, ಇದರಿಂದ ಬೇಗ ನಾವು ಕಂಡುಹಿಡಿಯಬಹುದು ಏನಾಗಿದೆ. ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ಗೊತ್ತಾಗುತ್ತೆ. ಅದನ್ನ ಬ್ರೈನ್ ಟೆಂಪ್ಲೇಟ್ ಅಂತ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ. ಸೊ ಇದಕ್ಕೆ ಆಪ್ಷನ್ ಬಂದು 2 ಆಪ್ಷನ್ ಇಸ್ ಕರೆಕ್ಟ್. ಸೊ ಇಲ್ಲಿ ನೋಡಿ, ನಿಮ್ಮ ಏನಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋಸೈನ್ಸ್ ಹ್ಯಾಸ್ ರೀಸೆಂಟ್ಲಿ ಡೆವಲಪ್ಡ್ ಇಂಡಿಯನ್ ಬ್ರೈನ್ ಟೆಂಪ್ಲೇಟ್. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ 500 ಬ್ರೈನ್ ಸ್ಕ್ಯಾನ್ಸ್ ನ ತೆಗೆದು ಪೇಷಂಟ್ಸ್ ನ ಇಟ್ಕೊಂಡಿದ್ದಾರೆ.
5 ಸೆಟ್ ಆಫ್ ಇಂಡಿಯನ್ ಬ್ರೈನ್ಸ್ ಟೆಂಪ್ಲೇಟ್ಸ್ ಅಂಡ್ ಬ್ರೈನ್ ಅಟ್ಲಾಸ್ ಫಾರ್ 5 ಏಜ್ ಗ್ರೂಪ್ಸ್. ನೋಡಿ, ಬರೀ 500 ಜನರಲ್ಲಿ ಏಜ್ ಗ್ರೂಪ್ಸ್, ಒಂದು ಚಿಕ್ಕ ವಯಸ್ಸಿಂದ ಅಪ್ ಟು 6 ಇಯರ್ಸ್ 60 ಇಯರ್ಸ್ ತನಕ ಎಲ್ಲರದು ಒಂದು ಟೆಂಪ್ಲೇಟ್ಸ್ನ ಮಾಡಿ ಇಟ್ಕೊಂಡಿದ್ದಾರೆ, ಒಂದಷ್ಟು ಪೇಷಂಟ್ಸ್ನ ತಗೊಂಡು. ನೆಕ್ಸ್ಟ್ ಬರೋ ಪೆನ್ಷನ್ಸ್ನ ಕಂಪೇರ್ ಮಾಡ್ತಾರೆ. ಸೊ ಯಾವ ರೀತಿ ಡಿಸೀಸ್ ಇದ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಓಕೆ, ಆವಾಗ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗುತ್ತೆ. PM ಗರೀಬ್ ಕಲ್ಯಾಣ್ ಯೋಜನೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೋವಿಡ್-19 ವಿರುದ್ಧ ಹೋರಾಡುವ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆ ಇದು ಅಲ್ವಾ. ನಿಮ್ಗೆ ಗೊತ್ತಿದೆ PM ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇದನ್ನು ಮಾಡ್ತೀವಿ ಅಂತ ಗೊತ್ತಿದೆ ನಿಮಗೆ ಅಲ್ವಾ. ಇಲ್ಲಿ ಕೋವಿಡ್-19 ಸಂಬಂಧಿತ ಕರ್ತವ್ಯದ ಕಾರಣದಿಂದ ಯಾವ ಯೋಜನೆಯು ಆಕಸ್ಮಿಕ ಸಾವನ್ನು ಒಳಗೊಂಡಿದೆ? ಹೌದು, ಇದು ಕರೆಕ್ಟ್ ಆನ್ಸರ್. ಈ ಯೋಜನೆಯು 18ರಿಂದ 60 ವಯಸ್ಸಿನ ವ್ಯಕ್ತಿಗಳನ್ನು ಮಾತ್ರ ಒಳಗೊಳ್ಳುತ್ತದೆ. ಇದು ಕರೆಕ್ಟಾ ತಪ್ಪ ನೀವು ಆನ್ಸರ್ ಮಾಡಬೇಕು. ಒಂದನೇದಂತೂ ಕರೆಕ್ಟ್ ಅಂತ ಹೇಳಿದೆ, ಇದು ಕರೆಕ್ಟಾ ತಪ್ಪ ನೀವು ಆನ್ಸರ್ ಮಾಡಬೇಕು. ಎಸ್, ಸೊ ಒಂದನೇದು ಕರೆಕ್ಟಾ ಅಥವಾ ಎರಡು ಕರೆಕ್ಟಾ? ಇದಂತೂ ಆಗಕ್ಕೆ ಚಾನ್ಸ್ ಇಲ್ಲ, ಇದಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಎಸ್ ಎಸ್, ವೆರಿ ಗುಡ್. ದರ್ ಆನ್ಸರ್ ಇಸ್ 1 ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ವಯಸ್ಸಿನ ಒಂದು ಇದನ್ನು ಕೊಟ್ಟಿಲ್ಲ ಅವರು. ನಮ್ಮ ಏನು ಕೋವಿಡ್ನ ವರ್ಕರ್ಸ್ ಇದ್ದ ಹೆಲ್ತ್ ವರ್ಕರ್ಸ್ ಅಂತ ಹೇಳ್ತಾರೆ, ಅವ್ರಿಗೆ 50 ಲಕ್ಷ ತನಕ ಇನ್ಶೂರೆನ್ಸ್ ಇದೆ. ಅದರಿಂದ ಸತ್ತರೆ ಅವ್ರು ಕೆಲಸ ಮಾಡಬೇಕಾರೆ, ಆಕ್ಸಿಡೆಂಟಲ್ ಡೆತ್ ಆದರೆ ಡ್ಯೂಟಿಲಿ ಇರಬೇಕಾರೆ. ಆದರೆ ಇದನ್ನ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ, ಫಸ್ಟ್ 90 ಡೇಸ್ ಇತ್ತು, ಆಮೇಲೆ ಅದನ್ನ ಜಾಸ್ತಿ ಮಾಡಿದ್ರು, ಇನ್ನೊಂದು 90 ಡೇಸ್ ಮಾಡಿದ್ರು. ಈಗ ಅದನ್ನ ಇನ್ನೂ 180 ಡೇಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ನ. ನಾವೇನು ಈ ಕೋವಿಡ್ಗೋಸ್ಕರ ಏನು ವಾರಿಯರ್ಸ್ ಅಂತ ಕರಿತೀವಲ್ಲ, ಅವರು ಅದರಲ್ಲಿ ಎಲ್ಲ ಬರ್ತಾರೆ, ಡಾಕ್ಟ್ರಿಂದ ಹಿಡಿದು ಕಸ ಗುಡಿಸೋ ಮಾಲಿ ತನಕ ಕೂಡ ಬರ್ತಾರೆ. ಓಕೆ ಫೈನ್, ಬನ್ನಿ. ಭಾರತದ ವಿದೇಶಿ ವಿನಿಮಯ ಮೀಸಲು ಈ ಕೆಳಗಿನ ಯಾವ ಸ್ವತ್ತುಗಳನ್ನು ಒಳಗೊಂಡಿವೆ? ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಫಾರಿನ್ ರಿಸರ್ವ್ಸ್ ಅಂತ ಏನು ಕರಿತೀವಿ, ವಿದೇಶಿ ವಿನಿಮಯ ಸ್ವತ್ತು ಅಂತ, ಇದು ಏನೇನು ಒಳಗೊಂಡಿರುತ್ತೆ ಅಂತ. ವಿದೇಶಿ ಕರೆನ್ಸಿ, ಚಿನ್ನ, SDR ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಇರುತ್ತೆ, SDR. ಓಕೆ, IMF ಹತ್ರ ಇರುತ್ತೆ, ಇದು ನಾವು ಇಟ್ಟಿರ್ತೀವಿ. ಸೊ ಇದು ಯಾವ್ದು ಕರೆಕ್ಟು? 1N2ನ 2N3ನ 1N3ನ MLN ಎಲ್ಲವನ್ನ. ಇದು ತುಂಬಾ ಇಂಪಾರ್ಟೆಂಟು, ಕರೆಂಟ್ ಅಫೇರ್ ಅಲ್ಲಿ ನಿಮಗೆ ಕೇಳ್ತಾನೆ ಇರ್ತಾರೆ, ಯಾಕಂದ್ರೆ ನಮ್ಮ ಫಾರಿನ್ ರಿಸರ್ವ್ಸ್ ಜಾಸ್ತಿ ಹೋಗ್ತಾ ಇದೆ. ಓಕೆ, ಇದು ಆನ್ಸರ್ ಎಲ್ಲಾನು ಕರೆಕ್ಟು. ಬರೀ ಈ ಮೂರೇ ಅಲ್ಲ, ನಮ್ಮ ಫಾರಿನ್ ರಿಸರ್ವ್ಸ್ ಅಂದ ತಕ್ಷಣ ಒಂದು ಫಾರಿನ್ ಕರೆನ್ಸಿ ಅಸೆಟ್ಸ್ ಅಂತ, ಬೇರೆ ಒಂದು ಫಾರಿನ್ ಕರೆನ್ಸಿ ಒಂದು ಇಟ್ಕೊಂಡಿರ್ತೀವಿ ಅವ್ರ ಜೊತೆ ಒಂದು ವ್ಯವಹಾರ ಮಾಡೋಕ್ಕೆ. ಯಾಕಂದ್ರೆ ಹೊರದೇಶದ ವ್ಯವಹಾರ ಮಾಡಬೇಕಂದ್ರೆ ಏನೇನು ಇರಬೇಕು ಅಂತ, ಅದನ್ನ ಫಾರಿನ್ ರಿಸರ್ವ್ಸ್ ಅಂತ ಕರಿತೀವಿ. ವಿದೇಶಿ ವಿನಿಮಯ, ಓಕೆ, ವೆರಿ ಇಂಪಾರ್ಟೆಂಟು. ಅದರಲ್ಲಿ ಫಾರಿನ್ ಕರೆನ್ಸಿ ಅದು ಜಾಸ್ತಿ ಇದೆ ನಮ್ಮ ಹತ್ರ, ಇದು ಹಿಂಗೂ ಕೇಳ್ಬೋದು. ಗೋಲ್ಡ್ ಮತ್ತೆ SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳಿದ್ನಲ್ಲ, IMF ಹತ್ರ ಇರುತ್ತೆ. ಮತ್ತೆ ರಿಸರ್ವ್ ಪೊಸಿಷನ್ ಇನ್ IMF, ನಾವು IMF ಹತ್ರ ಕೂಡ ದುಡ್ಡನ್ನ ರಿಸರ್ವ್ ಮಾಡಿ ಇಟ್ಟಿರ್ತೀವಿ, ಒಂದಷ್ಟು ದುಡ್ಡನ್ನ ಕೊಟ್ಟಿರ್ತೀವಿ ಆಸ್ ಎ ಕಾಂಟ್ರಿಬ್ಯೂಷನ್ ಅಂತೇಳಿ. ಏನಾದ್ರು ಎಮರ್ಜೆನ್ಸಿ ಪರ್ಪಸ್ಗಿದ್ರೆ ಅದನ್ನ ಡ್ರಾ ಮಾಡ್ಕೋಬೋದು ಅಂತೇಳಿ. ಸೊ ಈ 4 ಕೂಡ ಫಾರಿನ್ ಕರೆನ್ಸಿ ಏನೋ ಇಂಡಿಯನ್ ಫಾರೆಸ್ಟ್ ರಿಸರ್ವ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಈಗ ನಾವು $542 ಓಕೆ ಬಿಲಿಯನ್ ಓಕೆ ರುಪಿ ಅಲ್ಲ, $1 ಬಿಲಿಯನ್ ಅಷ್ಟು ನಮ್ಮ ಹತ್ರ ಇದೆ ಇವಾಗ ಫಾರಿನ್. ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಮ್ದು. ಇಟ್ಸ್ ಅ ವೆರಿ ಗುಡ್, ಆಕ್ಚುಲಿ ಪಾಸಿಟಿವ್, ಜಾಸ್ತಿ ಇರಬೇಕು ಯಾವಾಗಲೂ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆ ಮಾನವ ಬಂಡವಾಳ ಸೂಚ್ಯಾಂಕ, ಓಕೆ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂತ ಕರಿತೀವಿ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ HCI ಅಂತ, ಅದನ್ನು ಯಾರು ಬಿಡುಗಡೆ ಮಾಡಿದ್ರು? ವಿಶ್ವ ಬ್ಯಾಂಕ, ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆನ, ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆನ? ಎಸ್, ವೆರಿ ಗುಡ್, ಆನ್ಸರ್ ಮಾಡಿ. ರೈಟ್ ಆನ್ಸರ್ ವಿಶ್ವ ಬ್ಯಾಂಕ್. ಓಕೆ, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ವಿಶ್ವ ಬ್ಯಾಂಕ್ ರಿವ್ಯೂಸ್ ಮಾಡ್ತಕ್ಕಂಥ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂದ್ರೆ ಅವರ ಒಂದು ಎಜುಕೇಶನ್, ಅವ್ರ ಪೂರ್, ಓಕೆ, ಎಷ್ಟು ಬಡತನ, ಇದ್ರ ಮೇಲೆ ಅವ್ರ ಹೆಲ್ತ್, ಇದ್ರ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಟ್ಟು 174 ದೇಶದ ಅಡಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಭಾರತ 116ನೇ ಪೊಸಿಷನ್ ಇದೆ. ಇದು ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ತುಂಬಾ ಕೆಳಗಿದ್ದೀವಿ ಅಂತ ಅರ್ಥ. 174ರಲ್ಲಿ 116. ಆಕ್ಚುಲಿ ಫಸ್ಟ್ ರ್ಯಾಂಕ್ ಬಂದ್ರೆ ಅದರಲ್ಲಿ ಎಜುಕೇಶನ್, ಹೆಲ್ತ್ ಚೆನ್ನಾಗಿದೆ. ಕ್ಯಾಪಿಟಲ್ ಇಂಡೆಕ್ಸ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂದ್ರೆ ಚೆನ್ನಾಗಿರಬೇಕು ಮನುಷ್ಯರು ಅಂದ್ರೆ ಅವ್ರಿಗೆ ಹೆಲ್ತ್ ಮತ್ತೆ ಇದು ಅಟ್ಲೀಸ್ಟ್ 18 ವರ್ಷದ ತನಕ, ಎಷ್ಟು ವರ್ಷ ತನಕ ಅವರು 18, ಚಿಕ್ಕ ವಯಸ್ಸಿಂದ 18 ವರ್ಷದ ತನಕ ಅವ್ರ ಹೆಲ್ತ್ ಹೆಂಗಿದೆ, ಎಜುಕೇಶನ್ ಇದೆಯಾ ಅನ್ನೋದಕ್ಕೆ ಬೇಸಿಸ್ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಪ್ಯಾರಿಸ್ ಒಪ್ಪಂದದಡಿ ಭಾರತ ರಾಷ್ಟ್ರೀಯ ನಿರ್ಧರಿಸಲ್ಪಟ್ಟ ಕೊಡುಗೆಗಳು ಏನು? ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ, NDC ಅಂತ. ಆಕ್ಚುಲಿ ಇದು ನಿಮಗೆ ಪರಿಸರ ಮಾಲಿನ್ಯದಕ್ಕೆ ಸಂಬಂಧಪಟ್ಟಿದ್ದು. ಆಕ್ಚುಲಿ 3 ಆಪ್ಷನ್ ಕರೆಕ್ಟ್, ಒಂದ್ಸಲ ಓದ್ಕೊಳ್ಳಿ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. 3 ಆಪ್ಷನ್ ಕರೆಕ್ಟ್, ಅದ್ರ ಡೀಟೇಲ್ ಕೂಡ ಇದೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಜಾಸ್ತಿ, ಆದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ಯಾಕಂದ್ರೆ ತುಂಬಾ ಕ್ವಶನ್ಸ್ ಇದೆ, ಐ ನೀಡ್ ಟು ಕಂಪ್ಲೀಟ್ ಇಟ್. ಓಕೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಸ್ಟ್ರೆಚ್ 1 ಅವರ್ ತನಕ ವಿಡಿಯೋ ಬೇಡ, ಒಂದು ಅರ್ಧ ಗಂಟೆಯಲ್ಲಿ ಮುಗಿಸೋಣ ಅಂತೇಳಿ. ಭಾರತದ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಭಾರತದ ಒಟ್ಟು ಸ್ಥಾಪಿತ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚಿನದನ್ನು ಕೇಂದ್ರ ವಲಯವು ಸ್ಥಾಪಿಸಿ. ನೋಡಿ, ಇದು ತುಂಬಾ ಇದು ನೋಡಿ, ಈ ಕ್ವಶನ್ ನಾನು ಏನಕ್ಕೆ ಸ್ಕಿಪ್ ಮಾಡಿದೆ ಅಂದ್ರೆ, ಇದು UPSC KS ಲೆವೆಲ್ ಕ್ವಶನ್. ಓಕೆ, ಇಂಪಾರ್ಟೆಂಟ್ ಇದು. ಬೇಕಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂದ್ರೆ ನಾವು ಒಂದು ಕಾಂಟ್ರಿಬ್ಯೂಷನ್ ಡಿಟರ್ಮೈನ್ ಮಾಡಿದೀವಿ. ನಾವೇನು GDP ಗ್ರೋತ್ ಆಗ್ತಿದೆಯಲ್ಲ, ಅದಕ್ಕೆ ಫಾಸಿಲ್ ಫ್ಯೂಯಲ್ಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಬಾರ್ದು ಅಂತ ಹೇಳಿ ಅದ್ರ ಮುಖಾಂತರ ಅಚೀವ್ ಮಾಡಬೇಕು ನಮ್ಮ GDPನ. ಸೊ ಅಂದ್ರೆ ಇದನ್ನ ರೆಡ್ಯೂಸ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರೆದಿ ಹಸಿರು ಮನೆ ಪರಿಣಾಮ, ಅದನ್ನ ರೆಡ್ಯೂಸ್ ಮಾಡಬೇಕು ಈ 2020-30 ಒಳಗೆ. ಯಾವ ಲೆವೆಲ್ ಇರಬೇಕು ಅಂದ್ರೆ 2005 ಏನು ಲೆವೆಲ್ ಇತ್ತು ಅಷ್ಟರಲ್ಲಿ ಇರಬೇಕು ಅಂತ ಹೇಳುತ್ತೆ. ಅದು ಕರೆಕ್ಟ್. ಇನ್ನೊಂದು ಅಡಿಷನಲ್, ನಾವು ಈ ಕಾರ್ಬನ್ ಡೈಆಕ್ಸೈಡ್ ಏನು ಬರುತ್ತೆ ಅದನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ, ಕಾರ್ಬನ್ ಕೊಳ್ಳಗಳು ಅಂತ. ಅಂದ್ರೆ ಹೆಚ್ಚು ಮರಗಳು ಬೆಳೆಸ್ದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಟ್ಕೊಳ್ಳುತ್ತೆ ಅಲ್ವಾ. ಈ ರೀತಿ ನಾವು ಫಾರೆಸ್ಟ್ ನ ಡೆವಲಪ್ ಮಾಡಬೇಕು 2030 ಒಳಗೆ ಅಂತ ಹೇಳುತ್ತೆ. ಸೊ ಈ ರೀತಿ ಒಂದಷ್ಟು ನಾವು ನ್ಯಾಷನಲ್ ಡಿಟರ್ಮೈನ್ಡ್ ಆಸ್ ಪರ್ ಪ್ಯಾರಿಸ್ ಅಗ್ರಿಮೆಂಟ್ ಮುಖಾಂತರ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಇದು ಎಲ್ಲ ಆಪ್ಷನ್ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳಿದ್ದು. ಫೈನ್, ಬನ್ನಿ ಈ ಕ್ವಶನ್ ನೋಡಿದ್ವಿ ನಾವು. ಭಾರತದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿ ಏನ್ ಡೆವಲಪ್ ಪ್ರೊಡಕ್ಷನ್ ಮಾಡ್ತಾರಲ್ಲ, ಅದಕ್ಕಿಂತ ಹೆಚ್ಚಿನದು ಕೇಂದ್ರ ವಲಯ ಅಂತ ಹೇಳ್ತಾ ಇದೆ. ಮೊದಲನೇ ಆಪ್ಷನ್ ಕೇಂದ್ರ ವಲಯ, ರಾಜ್ಯ ವಲಯ ಮತ್ತು ಪ್ರೈವೇಟ್ ಸೆಕ್ಟರ್ ಬರುತ್ತೆ. ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳು ಭಾರತದ ಒಟ್ಟು ಸ್ಥಾಪಿತ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚಿನದನ್ನು ಹೊಂದಿದೆ ಅಂತ ಹೇಳುತ್ತೆ. ಅಂದ್ರೆ ಕೋಲ್ ಬೇಸ್ಡ್ ಥರ್ಮಲ್ ಇದೆಯಲ್ಲ, ಅದು ಹೆಚ್ಚು ಜಾಸ್ತಿ ಇರೋದು ಅಂತ ಹೇಳ್ತಾರೆ. ಯಾವ ಆಪ್ಷನ್ ಕರೆಕ್ಟ್? ತುಂಬಾ ಈಸಿ. ಯೂಶಲಿ ನೀವು ಕರೆಂಟ್ ಅಫೇರ್ ರೆಫರ್ ಮಾಡ್ತಾರೆ ಗೊತ್ತಿರುತ್ತೆ. ಎರಡನೇ ಆಪ್ಷನ್ ಅಂತೂ ಕರೆಕ್ಟು, ಮೊದಲನೇ ಆಪ್ಷನ್ ಆಕ್ಚುಲಿ ತಪ್ಪು. ಎರಡನೇ ಆಪ್ಷನ್ ಓನ್ಲಿ ಕರೆಕ್ಟ್, ಸೆಕೆಂಡ್ ಮಾತ್ರ. ಯಾಕಂದ್ರೆ ಇಲ್ಲಿ ಲಿಸ್ಟ್ ಕೂಡ ತಗೊಂಡಿದ್ದೀನಿ ನೋಡಿ. ಸೆಂಟ್ರಲ್ ಸೆಕ್ಟರ್ದಲ್ಲ ಜಾಸ್ತಿ ಇರೋದು, ಪ್ರೈವೇಟ್ ಸೆಕ್ಟರ್. ಇಲ್ಲಿ ನೋಡಿ, ಮೆಗಾವ್ಯಾಟ್ 47% ಪ್ರೈವೇಟ್ ಸೆಕ್ಟರ್. ಆಮೇಲೆ ಯಾವುದು ಸ್ಟೇಟ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ, ಈಗ KPTCL ಅನ್ಬೋದು. ಸೊ ಇದು 27%. ಸೆಂಟ್ರಲ್ ಸೆಕ್ಟರ್ ಬರೀ 25% ಅಷ್ಟೇ. ಅಂದ್ರೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಪ್ರೈವೇಟ್ ಸೆಕ್ಟರ್ ನಂಬರ್ 1 ಇದೆ. ಓಕೆ, ಸೆಕೆಂಡ್ ಸ್ಟೇಟು, ಆಮೇಲೆ ಸೆಂಟರ್. ಸೆಕೆಂಡ್ ಆಪ್ಷನ್ ಏನು ಕರೆಕ್ಟ್ ಅಂದ್ರೆ ನಿಮಗೆ ಅದು ಗೊತ್ತೇ ಇದೆ. ಕೋಲ್ ಇಂದ, ನಾವು ಕಲ್ಲಿದ್ದಲಿಂದ ಮಾಡ್ತಕ್ಕಂಥದ್ದು ಜಾಸ್ತಿ, ಹೆಚ್ಚು 53%. ಲಿಗ್ನೈಟ್, ಗ್ಯಾಸ್, ಡೀಸೆಲ್ ಇಂದ ಆಗ್ತಕ್ಕಂಥದ್ದು ಕಮ್ಮಿ. ಅಂದ್ರೆ ನಾವೇನು ರಿನ್ಯೂಬಲ್ ಎನರ್ಜಿ ರಿಸೋರ್ಸಸ್ ಅಂತ ಕರಿತೀವಿ, ಅದು ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಅದು ಬಿಟ್ಟು ಮಾತಾಡ್ತೇನೆ. ಫಾರ್ ಎಕ್ಸಾಂಪಲ್ ಹೈಡ್ರೋ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಅದನ್ನ ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಅದರಿಂದ ಇದು ಕೋಲ್, ಥರ್ಮಲ್ ಎನರ್ಜಿ ನಾವು ಮಾಡ್ತೀವಲ್ಲ, ಕೋಲ್ ಇಂದ ಜಾಸ್ತಿ ತಗೋತೀವಿ, ಲಿಗ್ನೈಟ್, ಗ್ಯಾಸ್ ಇಂದ, ಡೀಸೆಲ್ ಇಂದ ಕಮ್ಮಿ. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೀಲಿ ಧ್ವಜ ಪ್ರಮಾಣೀಕರಣ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಬರುತ್ತೆ. ಇದೇನು ಅಂದ್ರೆ ನಾವು ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತಾ ಇದೀವಿ. ಓಕೆ, ಇದು ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದು ಕಡಲ ತೀರ, ಮರೀನಾಗಳ ಮತ್ತು ಸುಸ್ಥಿರ ಬೋಟಿಂಗ್ ಪ್ರವಾಸೋದ್ಯಮದ ನಿರ್ವಾಹಕರಿಗೆ ನೀಡಲಾಗುವ ಪರಿಸರ ಲೇಬಲ್ ಆಗಿದೆ. ಓಕೆ, ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ UN ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಡಿ, ಅಂದ್ರೆ UN ಅಂದ್ರೆ ವಿಶ್ವಸಂಸ್ಥೆ, ಈ ಪ್ರಮಾಣೀಕರಣ ನೀಡಲಾಗುತ್ತೆ ಅಂತ ಹೇಳ್ತಾ ಇದೆ. ಯಾವ ಆಪ್ಷನ್ ಕರೆಕ್ಟ್? ಫಸ್ಟ್ ಆನ್ಸರ್ ಮಾಡಿ, ನಾನು ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಯಾಕೆಂದ್ರೆ ರೀಸೆಂಟ್ ಆಗಿ 12-13 ನಾವು ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗೆ ಬೀಚ್ಗಳನ್ನ ನಾವು ಮಾಡ್ತಾ ಇದೀವಿ. ಆಕ್ಚುಲಿ ಎರಡನೇ ಆಪ್ಷನ್ ತಪ್ಪು, ಒಂದನೇದು ಕರೆಕ್ಟು, ಎರಡನೇ ತಪ್ಪು. ಏನಕ್ಕೆ ಅಂತಂದ್ರೆ ಇದು UN ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಡಿ ಅಲ್ಲ ಇದು ಬರ್ತಕ್ಕಂಥದ್ದು. ನೋಡಿ, ಒಂದನೇದು ಕರೆಕ್ಟು. ನಮ್ಮ ಬೀಚ್ಗಳಿಗೆ ಸರ್ಟಿಫಿಕೇಟ್ ಕೊಡೋದು ಅಂದ್ರೆ ಹೆಂಗ್ ಸರ್ಟಿಫಿಕೇಟ್ ಕೊಡ್ತೀವಿ, ಅಲ್ಲಿ ಕ್ಲೀನ್ ಇರಬೇಕು, ಡಿಸೇಬಲ್ ಆಕ್ಸೆಸ್ ಇರಬೇಕು, ಟಾಯ್ಲೆಟ್ ಸಪ್ರೇಟ್ ಇರಬೇಕು, ಬಾಟಲ್ ಇರಬಾರ್ದು, ಮತ್ತೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರಬೇಕು. ಸೊ ಈ ರೀತಿ ಒಂದಷ್ಟು ಇದ್ರೆ ಅದನ್ನ ಕೊಡ್ತಾರೆ. ಆದ್ರೆ ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ, ಇದನ್ನ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂಡ್ ಅಂತಕ್ಕಂಥ ಒಂದು ಸಂಸ್ಥೆ, ಹೆಡ್ ಕ್ವಾರ್ಟರ್ ಇನ್ ಕೋಫೆಗನ್, ಡೆನ್ಮಾರ್ಕ್ ಅಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಸಂಸ್ಥೆ ಕೊಡ್ತಕ್ಕಂಥದ್ದು. ಇವಾಗ ಏನಕ್ಕೆ ನ್ಯೂಸ್ ಅಂದ್ರೆ ಅನದರ್ 8 ಬೀಚಸ್ ನ ರೆಫರ್ ಮಾಡಿದೀವಿ ಇದಕ್ಕೆ. ಯಾವ್ದು ಶಿವರಾಜ್ಪುರ್ ಇನ್ ಗುಜರಾತ್, ಘೋಗ್ಲಾ ಇನ್ ಧಾಮನಂದಿಯು, ಕಾಸರ್ಗೋಡ್ ಮತ್ತು ಪಡುಬಿದ್ರೆ ಇನ್ ಕರ್ನಾಟಕ, ಕಪ್ಪಡ್ ಇನ್ ಕೇರಳ, ಋಷಿಕೊಂಡ ಇನ್ ಆಂಧ್ರ ಪ್ರದೇಶ, ಗೋಲ್ಡ್ ಇನ್ ಒಡಿಶಾ, ರಾಧಾನಗರ್ ಇನ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಇದನ್ನ ರೆಫರ್ ಮಾಡಿದ್ದಾರೆ ಸರ್ಟಿಫಿಕೇಶನ್ಗೋಸ್ಕರ. ಇದು ಆಲ್ ಓವರ್ ಏಷ್ಯಾದಂತ ಕೊಡ್ತಾರೆ. ಅತಿ ಹೆಚ್ಚು ಏಷ್ಯಾ ಒಂದೇ ಅಲ್ಲ, ಬೇರೆ ಎಲ್ಲ ಒಂದು ಕಂಟ್ರಿಲಿ ಕೊಡ್ತಾರೆ. ಅತಿ ಹೆಚ್ಚು ಸ್ಪೇನ್, ಗ್ರೀಸ್ ಅಲ್ವಾ, ಫ್ರಾನ್ಸ್, ಇಲ್ಲಿ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬೀಚಸ್ ಇರೋದು. ಅಂದ್ರೆ ಕ್ಲೀನ್ ಆಗಿರಬೇಕು ಅಂತ ಹೇಳಿ ಅರ್ಥ. ಓಕೆ, ಅಂತದಕ್ಕೆ ಕೊಡ್ತಕ್ಕಂಥದ್ದು. ಇಲ್ಲಿ ಸರ್ಕಾರದ ಸಂಗ್ರಹಣೆ ಈ ಕೆಳಗಿನ ಹೇಳಿಕೆಗಳನ್ನು ಸೇರಿಸಿ. ಅಂದ್ರೆ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್, ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲಸ್ ಅಂತ ಕರಿತೀವಿ, ಜೆಮ್ ಅಂತ. ಇದು ವಿವಿಧ ಸರ್ಕಾರಿ ಇಲಾಖೆಗಳಿಗೆ ಅಗತ್ಯವಿರುವ ಸರಕು ಮತ್ತು ಸೇವೆಗಳ ಆನ್ಲೈನ್ ಖರೀದಿಗೆ ಅನುಕೂಲ ಮಾಡಿಕೊಡುತ್ತೆ. ತಮ್ಮ ಸರ್ಕಾರಿ ಖರೀದಿಯಲ್ಲಿ ಭಾರತೀಯ ಕಂಪನಿಗಳು ಭಾಗವಹಿಸಿಕೆಯನ್ನು ಅನುಮತಿಸದ ದೇಶಗಳ ಘಟಕಗಳು ಭಾರತದಲ್ಲಿ ಸರ್ಕಾರಿ ಖರೀದಿಯಲ್ಲಿ ಭಾಗವಹಿಸಲು ಅನುಮತಿಸುವುದಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಈ ಸರ್ಕಾರಿ ಖರೀದಿ ಮಾಡ್ತಕ್ಕಂಥ ಜೆಮ್ ಅಂತ ಪೋರ್ಟಲ್ ಅಥವಾ ಏನು ವೆಬ್ಸೈಟ್ ಇದೆ,
ಇಲ್ಲಿ ಡೈರೆಕ್ಟ್ ಆಗಿ, ಯಾಕಂದ್ರೆ ಇದು ಒಂದ್ರೆ ಟ್ರಾನ್ಸ್ಪರೆನ್ಸಿ, ಅಲ್ಲಿ ಕೊಟೇಶನ್ ತಗೊಂಡು ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ತಗೊಳ್ಳೋದು ಸರ್ಕಾರ ಆಗಲಿ, ಓಕೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ. ಇದು ನಿಮ್ಗೆ ಗೊತ್ತಿರಬೇಕಿದು 2004ಕ್ಕಿಂತ ಮುಂಚೆ, 2004 17ರಲ್ಲಿ ಏನೋ ಪ್ರಾರಂಭ ಆಗಿದೆ ಅನ್ಕೋತೀನಿ ಇದು, ಓಕೆ, ಎಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎರಡನೇ ಆಪ್ಷನ್ ಏನು ಹೇಳುತ್ತೆ ಅಂದ್ರೆ, ಇದು ಸರ್ಕಾರಿ ಖರೀದಿಯಲ್ಲಿ ಭಾರತೀಯ ಕಂಪನಿಗಳ ಭಾಗವಹಿಸಿಕೆ ಅನುಮತಿಸಿದ ದೇಶಗಳ ಘಟಕಗಳು ಅಂತ ಹೇಳುತ್ತೆ. ಅಂದ್ರೆ ಈಗ ನಮ್ಮ ದೇಶದ ಯಾವುದೇ ಒಂದು ಫ್ಯಾಕ್ಟರಿ ಅಥವಾ ಯಾವುದೇ ಒಂದು ಘಟಕ ಬೇರೆ ದೇಶದಲ್ಲಿ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ಗೆ ಲಿಸ್ಟಲ್ಲಿ ತಗೊಳ್ಳೋದು, ಈಗ ನಾವು ಇಂಡಿಯನ್ದು ಪ್ರಾಡಕ್ಟ್ಸ್ನ ತಗೊಳ್ಳಲ್ಲ ಅಂತ ಯಾವ್ದಾದ್ರು ದೇಶ ಹೇಳಿದ್ರೆ, ಆ ದೇಶದ ಪ್ರಾಡಕ್ಟ್ಗಳನ್ನ ಕೂಡ ನಮ್ಮ ಭಾರತ ಸರ್ಕಾರ ತಗೊಳ್ಳೋದು ಅನ್ನೋದು ಅರ್ಥ ಇದು, ಓಕೆ. ಆಕ್ಚುಲಿ ಇದೆರಡು ಕರೆಕ್ಟ್, ಎರಡು ಕರೆಕ್ಟ್. ಸೊ ಏನಿದು ಜಮ್ ಅಂತಂದ್ರೆ, ಸಿ, ಗೌರ್ಮೆಂಟ್ ಏನು ಈ ಪ್ರೊಕ್ಯೂರ್ಮೆಂಟ್ ಮಾಡುತ್ತಲ್ಲ, ಮೊದಲು ಹೊರಗಡೆಯಿಂದ ಮಾಡ್ತಿತ್ತಲ್ಲ ಗೊತ್ತಾಗದೆ ರೀತಿ, ಹಂಗಿಲ್ಲ. ಈಗ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಇದ್ರ ಮುಖಾಂತರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು. ಇಲ್ಲಿ ಭಾರತದ ಕಂಪ್ನಿಗಳು ಬೇರೆ ಬೇರೆ ಕಂಪ್ನಿಗಳು ಕೂಡ ರಿಜಿಸ್ಟರ್ ಮಾಡಿರ್ತವೆ ಅವರ ಒಂದು ಪ್ರಾಡಕ್ಟ್ಸ್ನ, ಯಾವುದಕ್ಕೆ ಕಂಪೇರ್ ಮಾಡಿ, ಈಗ ನಾವು ಹೆಂಗೆ ಅಮೆಝಾನಲ್ಲಿ ಖರೀದಿ ಮಾಡ್ಕೋತೀವಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ರೀತಿ ಪದಾರ್ಥಗಳನ್ನು, ಅದೇ ರೀತಿ ಇದು ಕೂಡ, ಇದು ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಮಾತ್ರ ಇರತಕ್ಕಂಥದ್ದು. ಇಲ್ಲಿ ಇವಾಗ ಏನು ಹೇಳಿದೆ ಆರ್ಡರ್ ಅಂತಂದ್ರೆ, ನಮ್ಮ ದೇಶದ ಕಂಪನಿಗಳ ಪ್ರಾಡಕ್ಟ್ಗಳನ್ನ ಬೇರೆ ಯಾವ ದೇಶದ ಸರ್ಕಾರ ಮಾಡಲ್ಲ ಅಂತ ಹೇಳಿರುತ್ತೆ, ಅಂಥ ದೇಶದ ಕೂಡ ನಮ್ಮ ಒಂದು ಗೌರ್ಮೆಂಟ್ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆ. ನೆಕ್ಸ್ಟ್ ಬನ್ನಿ, ಜಲಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಾಟ್ ಇಸ್ ಜಲ್ ಜೀವನ್ ಮಿಷನ್? ತುಂಬಾ ಇಂಪಾರ್ಟೆಂಟ್ ಇದು. ನಲ್ ಸೆ ಜಲ್ ಅಂತ ಕರಿತೀವಿ, ಗೊತ್ತಿದೆ ಅಲ್ವಾ? 2024 ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ಕ್ರಿಯಾತ್ಮಕ ಮನೆಯ ಟ್ಯಾಪ್ ಸಂಪರ್ಕವನ್ನು ಒದಗಿಸುವುದು. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಎಲ್ಲ ಹಳ್ಳಿಗಳಿಗೂ ಗ್ರಾಮೀಣ ಪ್ರದೇಶದಲ್ಲಿ ಟ್ಯಾಪ್ ಮುಖಾಂತರ ನೀರು ಕೊಡಬೇಕು ಅಷ್ಟೇ. ಎರಡನೇ ಆಪ್ಷನ್, ಸ್ಮಾರ್ಟ್ ನೀರು ಸರಬರಾಜು ಮಾಪನ ಮತ್ತು ಮಾನಿಟರಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ICT ಗ್ರ್ಯಾಂಡ್ ಚಾಲೆಂಜ್ ಅನ್ನು ಪ್ರಾರಂಭಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ಇದು ಹೊಸದಾಗಿ ಮಾಡಿರತಕ್ಕಂಥ, ಏನದು ಹೇಳ್ತೀನಿ. ಫಾರ್ ರೈಟ್ ಆನ್ಸರ್ ಎರಡು ಕರೆಕ್ಟ್. ಸಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ICT ಅಂತ ಕರಿತೀವಿ, ಇಲ್ಲೊಂದು ಸ್ಮಾರ್ಟ್ ಮಾಡ್ಯುಲರ್ ಕಾಸ್ಟ್ ಎಫೆಕ್ಟಿವ್ ಮಾನಿಟರಿಂಗ್ ಸಿಸ್ಟಮ್ನ ಡೆವಲಪ್ ಮಾಡ್ತಾ ಇದೀವಿ. ವಾಟರ್ ಸಪ್ಲೈ ಮೆಜರ್ಮೆಂಟ್ ಎಷ್ಟು ಹೋಗುತ್ತೆ, ಏನು ಬರುತ್ತೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಲೀಕೇಜ್ ಆದರೆ ಎಲ್ಲಿ. ಸೊ ಇದನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಮಿನಿಸ್ಟ್ರಿ ಅಡಿಯಿಂದ ಮಾಡ್ಕೋತಾ ಇರ್ತಕ್ಕಂಥದ್ದು. ಈ ಜಲ್ ಜೀವನ್ ಮಿಷನ್ ಜಲಶಕ್ತಿ ಸಚಿವಾಲಯದ ಕೆಳಗೆ ಬರುತ್ತೆ. 2024 ಒಳಗೆ ಎಲ್ಲ ಮನೆಗಳಿಗೂ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಅಂತಕ್ಕಂಥದ್ದು, ಓಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ವೈಶ್ವಿಕ್ ಭಾರತೀಯ ವೈಜ್ಞಾನಿಕ ಶೃಂಗಸಭೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ವಿದೇಶಾಂಗ ಸಚಿವಾಲಯ ಯೋಜಿಸುತ್ತದೆ. ಭಾರತೀಯ ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಜ್ಞಾನ ನೆಲೆಯನ್ನು ಹೆಚ್ಚಿಸಲು ಭಾರತೀಯ ವಲಸೆಗಾರರು ವಿಶ್ವಾದ್ಯಂತ ಕೆಲಸ ಮಾಡೋದನ್ನು ಶೃಂಗಸಭೆ ಒಳಗೊಂಡಿದೆ. ಯಾವ್ದು ಕರೆಕ್ಟು? ಇದು ವಿದೇಶಾಂಗ ಸಚಿವಾಲಯಕ್ಕೆ ಬರುತ್ತಾ? ಭಾರತೀಯ ವೈಜ್ಞಾನಿಕ ಶೃಂಗಸಭೆ ಅಂತಕ್ಕಂಥದ್ದು ಆಕ್ಚುಲ್ ರೈಟ್ ಆನ್ಸರ್ ಎರಡನೇದು ಕರೆಕ್ಟು. ಮೊದಲನೇ ತಪ್ಪು, ವಿದೇಶಾಂಗ ಸಚಿವಾಲಯದಲ್ಲಿ ಬರಲ್ಲ ಅಲ್ವಾ, ಎರಡನೇದು ಮಾತ್ರ. ಬಿ ಇಸ್ ರೈಟ್. ಇಟ್ ಈಸ್ ಕಮಿಂಗ್ ಅಂಡರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಅಕಾಡೆಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಅಕಾಡೆಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಒಂಥರ NRI ರಿಸರ್ಚ್ ಕಾಲ್ಡ್ ವೈಜ್ಞಾನಿಕ್ ಭಾರತೀಯ ವಿಜ್ಞಾನ ಅಂತಕ್ಕಂಥ ಒಂದು ಶೃಂಗಸಭೆ. ಏನಿದು ಇವಾಗ ವರ್ಚುವಲ್ ಸಮ್ಮಿಟ್ 2 ಅಕ್ಟೋಬರ್ 2020 ನಡಿಬೇಕು ಅಂತಿದೆ. ಇಲ್ಲಿ R&D ರಿಸರ್ಚ್ ಮಾಡ್ತಕ್ಕಂಥದ್ದು, ಭಾರತೀಯರಿಗೆ ಈ ಒಂದು ಹೊರಗ ದೇಶದಿಂದ ಒಂದು ರೀತಿ ಹೆಲ್ಪ್ ಆಗೋ ರೀತಿ ಮಾಡ್ತಕ್ಕಂಥದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದಂತ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾನೆ, NRI ರಿಸರ್ಚ್ ಅವರು ಮುಖಾಂತರ ಮಾಡ್ತಕ್ಕಂಥದ್ದು. ಇದು ನೆನಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಸೊ ಇದಿಷ್ಟು ಮುಖ್ಯವಾದ ಕ್ವಶನ್ಸು ಈ ವೀಕ್ದು. ಇದರ PDF ಕೂಡ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ, ಓಕೆ, ಪುನೀತ್ ಫೋರಮ್ ಅಂತ. ಅದು ಕೂಡ ನಿಮಗೆ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.